ನವೆಂಬರ್ 29ಕ್ಕೋ 30ಕ್ಕೋ ಡಿಸೈಡ್ ಆಗಬಹುದಂತೆ. ಅಂದರೆ ಒಂದು ಕಡೆ ಬೆಳಗಾವಿ ಅಧಿವೇಶನ ಡಿಸೆಂಬರ್ ಮೊದಲ ವಾರ ಮುಗಿಯುವ ವೇಳೆಗೆ ಶುರುವಾಗುತ್ತೆ. ಅಷ್ಟು ಒಳಗೆ ಈ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ಹೈಕಮಾಂಡ್ ಡಿಸೈಡ್ ಮಾಡಿದಂತೆ ಕಾಣಿಸ್ತಾ ಇದೆ. ಅದು 2.5 ವರ್ಷ ಕಥೆ ಅಂತ ಆದರೂ ಇಟ್ಕೊಳ್ಳಿ, ಅಥವಾ ಅಧಿವೇಶನದಲ್ಲಿ ಬಿ ಜೆ ಪಿಯವರು ಸುಮ್ಮನೆ ಇರಲ್ಲ, ಬೇರೆಯವರು ಸುಮ್ಮನೆ ಇರಲ್ಲ, ಕೇಳ್ತಾರೆ ಅಧಿವೇಶನದಲ್ಲಿ. ಸೊ ಹಾಗಿದ್ದಾಗ ಅಷ್ಟು ಒಳಗಡೆ ಸಂಭವನೀಯ ಮುಜುಗರದಿಂದ ಕಾಂಗ್ರೆಸ್ ಪಕ್ಷವನ್ನು ಪಾರು ಮಾಡಬೇಕು ಅಂತ ಹೇಳಿದ್ರೆ ಇವರು ನವೆಂಬರ್ 29ಕ್ಕೆ ಡಿಸೈಡ್ ಮಾಡ್ತಾರಾ, ನಾಳೆ ಡಿಸೈಡ್ ಮಾಡ್ತಾರಾ, 30ಕ್ಕೆ ಡಿಸೈಡ್ ಮಾಡ್ತಾರಾ, ಬೇರೆ ವಿಚಾರ. ಅಷ್ಟು ಒಳಗಡೆ ಮುಗಿಸ್ಬೇಕು ಅಂಥೇಳಿ ಹೈಕಮಾಂಡ್ನ ಇರಾದೆ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಈ ಕಡೆ ಡಿ ಕೆ ಶಿವಕುಮಾರ್ ಒಂದು ತಂತ್ರವನ್ನೆಲ್ಲಿ ಬಳಸ್ತಾ ಇದ್ದಾರೆ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ. ಜೊತೆಗೆ ಯಾರು ಸಿದ್ದರಾಮಯ್ಯನವರ ಪಡೆ, ಸಿದ್ದರಾಮಯ್ಯನವರ ಕೂಟ ಅಂತ ಕರಿತಾ ಇದ್ದಾರೋ ಅವ್ರ ಕಡೆಯವ್ರಿಗೆ ಗಾಳ ಹಾಕಿಬಿಟ್ರೆ, ಅವ್ರ ಕಡೆಯವ್ರ ಜೊತೆನೇ ಚೆನ್ನಾಗಿದ್ದುಬಿಟ್ರೆ, ನನಗೆ ಯಾರು ಅಪೋಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಯಾರು ಅಪೋಸ್ ಮಾಡ್ತಾ ಇದ್ದಾರೋ ಅವ್ರ ಜೊತೆನೂ ಚೆನ್ನಾಗಿದ್ದುಬಿಟ್ರೆ ನನಗೆ ನಂಬರ್ಗಳು ಜಾಸ್ತಿ ಆಗಬಹುದೇನೋ ಅಂತ ಅವ್ರದ್ದು ಒಂದು ಕಡೆ ಅವ್ರದ್ದೇ ಆಗಿರ್ತಕ್ಕಂಥ ಸ್ಟ್ರಾಟಜಿಗಳಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಪ್ತರ ಜೊತೆಗೂ DCM ಸೀಕ್ರೆಟ್ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷದ ಹಂಬಲ ಇದೆಯಪ್ಪ ಅವ್ರಿಗೆ, ಆಯಿತು. ಫ್ಯೂಚರ್ ಯಾರ್ರೀ ಕಾಂಗ್ರೆಸ್ ಪಕ್ಷಕ್ಕೆ? ಆಯ್ತಪ್ಪ, ಸಿದ್ದರಾಮಯ್ಯ ಲಾಸ್ಟ್ ಚುನಾವಣೆ ಅಂತ ಹೇಳ್ತಾ ಇದ್ದಾರೆ, ಈ ಅವಧಿ ಮುಗಿಯುತ್ತೆ, ಆಮೇಲೆ ಯಾರು? ಆಮೇಲೆ ನನ್ನ ಹತ್ರಕ್ಕೆ ಬರಬೇಕಲ್ಲ ನೀವೆಲ್ಲರೂ ಅಂತಾನೋ. 2.5 ವರ್ಷಗಳಲ್ಲಿ ಅಕಸ್ಮಾತ್ ನಾನು CM ಆದರೆ ನಿಮ್ಮನ್ನು ಈ ಥರ ನೋಡ್ಕೊಳ್ತೀನಿ, ಆ ಥರ ನೋಡ್ಕೊಳ್ತೀನಿ ಅಂತ ಏನೋ ಒಂದು ಇರಬೇಕಲ್ಲ. ಜೇನುಗೂಡು ಅನ್ನೋ ಒಂದು ವಿಚಾರದಲ್ಲಿ ಜೇನುತುಪ್ಪ ಸಿಗಲೇಬೇಕಲ್ಲ ಇವರೆಲ್ಲರಿಗೂ ಕೂಡ. ಸಿಗದೇ ಇದ್ದರೆ ಯಾರು ಸಪೋರ್ಟ್ ಮಾಡಲ್ವಲ್ಲ ಅಂತ ಒಂದು ಪ್ರಶ್ನೆ ಅಲ್ಲಿದೆ. ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಆಸೆಗೆ, ಕನಸಿಗೆ, ಹಂಬಲಕ್ಕೆ, ತಂತ್ರಕ್ಕೆ ಎಸ್ ಅಂತ ಹೇಳ್ತಾರೆ ಅಂತ ಒಂದು ಪ್ರಶ್ನೆ ಇದೆ. ಇದರ ನಡುವೆ ಯಾವ್ಯಾವ ನಾಯಕರು ಇದೇ ಈ ಪವರ್ ಶೇರಿಂಗ್ ಬಗ್ಗೆ ಏನೇನು ಮಾತಾಡ್ತಾ ಇದ್ದಾರೆ ನೋಡಿ. ವರ್ಷಕ್ಕೆ ಏನು ಹೊಸ ರೂಪ ಕೊಡಬೇಕು ಈ ರಾಜ್ಯಕ್ಕೆ ಅನ್ನೋದು ನಮ್ದೆಲ್ಲರೂ ಕೂಡ ಅವರವ್ರ ಅಭಿಪ್ರಾಯಗಳನ್ನ ನಾವೆಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅದೇನ್ ಬಿಟ್ರೆ ಬೇರೆ ವಿಶೇಷ ಏನಿಲ್ಲ. ಅದು ಸಹಜವಾಗಿ ಶ್ರಮ ಪಟ್ಟಂತ ಡಿ ಕೆ ಶಿವಕುಮಾರ್ ಅವರಿಗೆ ಮೀಸಲಿರುವ ವರ್ಷಗಳು ಅಂತ ಆತರ ಏನಿಲ್ಲ. ಆತರ 2.5 ವರ್ಷ ಇದು ನನಗೆ ವೈಯಕ್ತಿಕವಾದ ವಿಚಾರ ಏನಿಲ್ಲ. 2.5 ಈಗ ಏನ್ ವಿಷಯದ ಬಗ್ಗೆ ಹೇಳ್ಬೇಕು ಹೇಳ್ರಪ್ಪ. ಏನ್ ಹಾಟ್ ವಿಷಯ ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ. ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ. ಅವಾಗ ಅವರೇ 5 ವರ್ಷ ಮುಖ್ಯಮಂತ್ರಿ ಆಗಲಿ. ಚುನಾವಣೆಗೆ ಹೋಗೋಣ ಅಂತ ಏನಂತ ಅರ್ಥ? ಅದು ಯಾಕಾಗ್ತದೆ? ಯಾಕೆ ಮಾಡ್ಬೇಕು? ಅಲ್ಲಲ್ಲ, ಅವರು ನೋಡಿ, ಯಾವಾಗ್ಲೂ ಸಿದ್ದರಾಮಯ್ಯನವ್ರನ್ನ ಎಲೆಕ್ಟ್ ಮಾಡೋದು ಯಾರು? CLP ಅಲ್ವೇನ್ರಿ? CLP ನಲ್ಲಿ ತೀರ್ಮಾನ ಆಗಬೇಕು. ಯಾರು CLP ನಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಲಿಂತ ಯಾರನ್ನ ಕೇಳಿದಾರ? ಯಾರು ಕೇಳಿದ್ರೆ ಹೇಳಿ. ಅದರಿಂದ ಸುಮ್ಮನೆ ಇವೆಲ್ಲ ಏನೋ ನಮ್ಗೆ 30 ತಿಂಗಳು ಇನ್ನು ನಮ್ಮ ಪಾರ್ಟಿ ಹಂತಲ್ಲಿ ಚರ್ಚೆ ಇಲ್ಲ. ಯಾವುದೋ ಆ ರೀತಿ ಬದಲಾವಣೆ ಚರ್ಚೆ ಇಲ್ಲೇ ಇಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈಗ ಬಂದಿಲ್ಲ, ಅದು ಎಲ್ಲಿ ಕೂಡ ಚರ್ಚೆ ಇಲ್ಲ ನಮ್ಮ ಪಕ್ಷದಲ್ಲಿ. ಟೈಮ್ ತಗೋತೀನಿ, ಟೈಮ್ ಸಿಕ್ಕರೆ ನಾನು ಭೇಟಿಯಾಗಿ ಹೇಳ್ತೀನಿ. ಸೊ ಅವ್ನು ಭೇಟಿಯಾಗಲಿಕ್ಕೆ ಏನು ಸಮಸ್ಯೆ ಇಲ್ಲ, ಭೇಟಿಯಾಗ್ತೀವಿ, ಅವ್ರ ಅಭಿಪ್ರಾಯ ತೊಗೊಳ್ತೀವಿ, ನಮ್ಮ ಅಭಿಪ್ರಾಯ ಅವರ ಮುಂದೆ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಅದು ಪಾರ್ಟಿ ಕೆಲಸ. ಅದನ್ನ ಅವ್ರು ನೋಡೋದು ವಿರೋಧ ಇದೆಯಾ, ಪರವಾಗಿದೆಯಾ. ಸಿದ್ದರಾಮಯ್ಯನವ್ರು ಇರ್ಬೇಕು ಅನ್ನೋರು ಗೊತ್ತಾಯ್ತಾ? ಅನಿವಾರ್ಯತೆ ಬಂದ್ರೆ ದಲಿತ CM ಪರಮೇಶ್ವರ್ ಆಗ್ಲಿ ಅನ್ನೋನು. ಓಕೆ, ಪಕ್ಷದ ನೋಡಿ, ಯಾರು ಒಬ್ಬರಿಂದ ಪಾರ್ಟಿ ಇಲ್ಲ, ನನ್ನಿಂದ ಪಾರ್ಟಿ ಅಂತ ಹೇಳಿದ್ರೆ ಅದನ್ನ ಯಾರು ಮಾಡ್ಲಿಕ್ಕಾಗಲ್ಲ. ಈಗ ಸಿದ್ದರಾಮಯ್ಯ ಅವರು ಅಂತ ಒಂದು ಅಪಾರವಾದಂಥ ಕೊಡುಗೆ ನಮ್ಮ ಪಕ್ಷದಲ್ಲಿದೆ ಸುಮಾರು 2 ದಶಕದಿಂದ. ಅದಕ್ಕಿಂತ ಮುಂಚೆನೂ ಕಾಂಗ್ರೆಸ್ ಇತ್ತಲ್ಲ. ಆಮೇಲೆ ದೇರ್ ಈಸ್ ನೋ ಡಿಬೇಟ್. ಇವಾಗ ಸಿದ್ದರಾಮಯ್ಯ ಸಾಹೇಬ್ರ ಅವ್ರದ್ದಾದಂಥ ಒಂದು ಛಾಪು ಇಡೀ ರಾಜ್ಯದ ಎಲ್ಲ ಸಮಾಜದ ಜನರು. ಕುರ್ಚಿ ಫೈಟ್ ಏನಿಲ್ಲ, ಕುರ್ಚಿ ಫೈಟ್ ಮಾಧ್ಯಮದಲ್ಲಿದೆ. ಅದೇನಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಆ ತೀರ್ಮಾನ ಮಾಡೋರ್ಗೂ ಸಹ ಎಲ್ಲರೂ ಸಹ ಕಾಯ್ಬೇಕಾಗುತ್ತೆ. ನಾನು ಸಮಯ ಕೇಳಿರೋದು ಯಾವ ವಿಚಾರ, ಅವ್ರು ಸಮಯ ಕೇಳಿರೋದು ಯಾವ ವಿಚಾರ, ಬಹಳ ನಮ್ಮ ವಿಚಾರಗಳು ಅಲ್ಲಿ. ನಾನೊಬ್ಬ ವರ್ಕಿಂಗ್ ಕಮಿಟಿ ಸದಸ್ಯ, ಹರಿಯಾಣದ ಉಸ್ತುವಾರಿ. ಇದ್ರ ಬಗ್ಗೆ ಡಿಬೇಟಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಮುಂದೆ ಡಾಕ್ಟರ್ ಕೇಶವ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ಕೇಶವ್ ಅವರು ನಿಮಗೆ ಡಿಬೇಟ್ಗೆ. ಯದುಕುಮಾರ್ ಇದ್ದಾರೆ, BJP ವಕ್ತಾರರು. ಸ್ವಾಗತ ಯದುಕುಮಾರ್ ನಿಮಗೆ ಡಿಬೇಟ್ಗೆ. ಒಂದು ಕಡೆ CK ಮಹೇಂದ್ರ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ಸ್ವಾಗತ CK ಮಹೇಂದ್ರ ಅವರೇ ತಮಗೆ ಒಂದು ಡಿಬೇಟ್ಗೆ. ಈಗ ಇಲ್ಲಿ ಯದು ಅವರೇ, ನಾನು ನಿಮ್ಮನ್ನು ಕೇಳೋದಾದರೆ, ರಾಜ್ಯಕ್ಕೆ ಒಂದು ಹೊಸ ರೂಪ ಕೊಡಬೇಕು, ನಾವು ಒಂದು ನ್ಯೂ ಸ್ಟೇಟನ್ನು ನಾವು ನೋಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅನ್ನೋ ಅಂಥ ವಿಷಯ ಬಿಟ್ಟರೆ
2.5 ವರ್ಷಗಳನ್ನು ರಾಜ್ಯಕ್ಕೆ ಹೊಸ ರೂಪ ಕೊಡುವ ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ, ಈ ಥರದ್ದೆಲ್ಲ ಏನೂ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ನೀವುಗಳು ಏನೋ 2.5 ವರ್ಷ ಅಂತೆ 30 ತಿಂಗಳಂತೆ ಅಂತ ನೀವು ಎಲ್ಲ ಮಾತಾಡ್ತಾ ಇದ್ದೀರಿ, ರಾಜ್ಯ ರಾಜಕತೆ ತುಂಬಿ ತುಡುಕ್ತಾ ಇದೆ ಅಂತ ನಿಮ್ಮ ವಾದ ಇದೆ. ಅವರು ಈ ಟೋನಲ್ಲಿ ಅವರು ಮಾತಾಡ್ತಾ ಇದ್ದಾರಪ್ಪ. ಈಗ ಯಾವ ಹೊಸ ರೂಪ ಕೊಡ್ತಾರೆ ಸರ್ ಅದಲ್ಲಿ? ಈಗಾಗಲೇ ಕರ್ನಾಟಕ ರಾಷ್ಟ್ರದಲ್ಲಿ ಸಂಪದ್ಭರಿತ ರಾಜ್ಯ ಮತ್ತೆ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಅಂತಾನು ಇದೆ ಅಂತದ್ದು. ಇವ್ರು ಯಾವ ಹೊಸ ರೂಪ ಕೊಡ್ತಾರೆ ಅಂತದಲ್ಲಿ? ಹೊಸ ರೂಪ ಕೊಡುವಂಥದ್ದು ಅವರವರ ಖಜಾನೆಗಳಿಗೆ ಹೊಸ ರೂಪ ಕೊಡ್ತಾರೆ ಹೊರತು ಸರ್ ಇವಾಗ ಅವರೇ ಹೇಳಿದ್ರು, ಒಂದು ಮಾತು ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು, 5-6 ಜನರ ಜೊತೆಗಿನ ವ್ಯಾಪಾರ ಅಂತ ಅಂದ್ಬಿಟ್ಟು. ಏನ್ ವ್ಯಾಪಾರ ಸರ್? ರಾಜ್ಯವನ್ನು ಆಡಳಿತ ನಡೆಸುವುದಕ್ಕೆ ವ್ಯಾಪಾರನ ಅದು? ಬಿಜೆಪಿ ಈ ಸರ್ಕಾರ ಬಂದಾಗಲೇ ಒಂದ್ಸತಿ ಹೇಳಿದಂಥದ್ದು ಕರ್ನಾಟಕವನ್ನ ಇಂದು ATM ಸರ್ಕಾರ ಹತ್ರ ಮಾಡ್ಕೊಂಡ್ಬಿಡ್ತಾರಂತ. ಇದನ್ನ 2.5 ವರ್ಷದಿಂದ ಆಗಿದ್ದು ಅದೇನೇನೆ. ನಾವು ಇದನ್ನ ಈ ವ್ಯಾಪಾರ ಅಂತ ಯಾವ ತರ ಹೇಳ್ತಾರೆ ಸರ್ ಇದರಲ್ಲಿ? ಅಂದ್ರೆ ಅವರ ಒಂದು ದೃಷ್ಟಿಕೋನ ರಾಜ್ಯವನ್ನು ವ್ಯಾಪಾರದ ದೃಷ್ಟಿಕೋನದಲ್ಲಿ ನೋಡೋ ತರದ್ ಆಗ್ಬಿಡೈತೆ ಅದರಲ್ಲಿ. ಸೊ ಹೈಕಮಾಂಡ್ಗೆ ಎಷ್ಟು ಕಪ್ಪು ಕಾಣಿಕೆಗಳು ಕೊಡ್ತಾರೆ, ಇಲ್ಲ ಇವ್ರು ಎಷ್ಟು ತಗೊಂತಾರೆ ಅನ್ನೋದಕ್ಕೆ ಇದಾಗುತ್ತೆ. ನಾವ್ ಹೇಳಿದಾಗ RTGS ಮಾಡ್ಬಿಡ್ತಾ ಇದ್ರ ನೀವು ಗೌರ್ಮೆಂಟ್ ಇವ್ರು ATM ಆದ್ರೆ ನೀವು RTGS ಮಾಡ್ಬಿಡ್ತಾ ಇದ್ರಿ, DD ಕೊಟ್ಬಿಡ್ತಾ ಇದ್ರಿ ನೀವು ಚೆಕ್. ಜನ ನೋಡಿದ್ದಾರೆ ಸರ್, ಜನ ಕೇಂದ್ರದಲ್ಲಿ ಅದಕ್ಕೆ ನಮ್ಗೆ 3 ಬಾರಿ ಕೊಟ್ಟಿದ್ದಾರೆ, 3ನೇ ಸತಿ ಅವಕಾಶ ಕೊಟ್ಟಿದ್ದಾರೆ. ಸ್ಟೇಟ್ ಗಳಲ್ಲಿ ಇದ್ದಾಗ್ರಿ ಅವಾಗ ನೀವು ಕಡಿಮೆ ಸೆಂಟ್ರಲ್ ಇರ್ಲಿಲ್ವಲ್ಲ, ಅವಾಗೆಲ್ಲ ಇಲ್ಲಿಂದ RTGS ಆಗ್ಬಿಡ್ತಿತ್ತಾ ಇಲ್ಲ ಅದು ಕುತ್ರ ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ಕೊಟ್ರು, ಹರಿಯಾಣದಲ್ಲೂ ಕೊಟ್ರು, ಬಿಹಾರಲ್ಲಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಅದು ಉತ್ತರ ಕೇಂದ್ರಕ್ಕೆ ಹೈಕಮಾಂಡ್ಗೆ ದುಡ್ಡಿಲ್ಲ ಅಂದ್ರೆ ರಾಜ್ಯಗಳು ಸಪ್ಲೈ ಮಾಡ್ತಿದ್ವಾ? ಸಿಂಪಲ್ ಕ್ವಶನ್. ಸಿಂಪಲ್ ಸರ್, ನಾನು ಹೇಳ್ತಾ ಇದ್ದಂತದ್ದು ಇವ್ರ, ಯಾಕಂದ್ರೆ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಸುಣ್ಣ ಆಗಿರ್ಬೇಕಾದಾಗ ಎಲ್ಲೋ ಬೆಳಕು ಕಾಣ್ತಾ ಇದ್ದದ್ದು ಕರ್ನಾಟಕದಲ್ಲಿ. ಕರ್ನಾಟಕನ ATM ಸರ್ಕಾರ ತರ ಮಾಡ್ತಾ ಇದೆ ಅಂತ ನಾ ಹೇಳಿದಂತದ್ದು ಸರ್. ನಾವು ಹೇಳದ್ದು ಸಿಂಪಲ್ ಆಗಿ ಸರ್, ನಿಮ್ಮ ಕುರ್ಚಿ ಕಿತ್ತಾಟ ಯಾವಾಗ ಮುಗಿಯುತ್ತೆ? ಕರ್ನಾಟಕದ ಕನ್ನಡಿಗರ ಸಮಸ್ಯೆಗೆ ಯಾವಾಗ ಸ್ಪಂದಿಸ್ತೀರಾ? ನಮ್ ಸ್ಟ್ರೈಟ್ ಪ್ರಶ್ನೆ ಸರ್ ಅದಲ್ಲಿ. ನಾವು ಅಭಿವೃದ್ಧಿ ಪಡುವಾಗ ಮಾತಾಡಿದ್ರೆ ನೀವು ಏನ್ ಬರೀ ರಾಜಕೀಯದ ಬಿಟ್ಬಿಟ್ಟು ಬರೀ ಅದೇ ಅಭಿವೃದ್ಧಿ ಕಡೆ ಹೋಗ್ಬಿಡ್ತೀರಾ ಅಂತ ಹೇಳ್ತೀರಾ. ನಾವು ರಾಜಕೀಯದ ಮಾತಾಡಕ್ ಹೋದಾಗ ನಿಮ್ದೇನಾದ್ರೆ ಲೆಕ್ಕಾಚಾರ ಅಂತ ಕೇಳ್ತೀರಾ. ಸೊ ನಾವು ಅದಕ್ಕೆ ಹೇಳ್ತಾ ಇದೀವಿ, ನಿಮ್ ಕಿತ್ತಾಟ ಮುಗಿಲಿ, ಕನ್ನಡಿಗರ ಸಮಸ್ಯೆ ಬಗ್ಗೆ ಪರಿಹಾರಕ್ಕೆ ಇದ್ ಮಾಡ್ಲಿ ಅಂತ ನಾವು ಕೇಳ್ಕೊಂತಾ ಇದೀವಿ ಪಾಪ ಅವ್ರಕ್ಕಿನ್ನ. ಯಾಕಂದ್ರೆ ಅವರು ಪಾಪ ಯಾರು ಬರೋದು ಇಲ್ಲ ಅದನ್ನ ಸಮರ್ಥನೆ ಮಾಡ್ಕೊಳಕ್ಕೆ. ಏನ್ ಮಾಡೋದು ಕೇಶವ್ ಅವರ ಇಂಥ ಒಂದು ವಿಚಾರಗಳಲ್ಲಿ ಏನಾಗ್ತಿದೆ, ಒಂದು ಡ್ಯಾಮೇಜ್ ಕಂಟ್ರೋಲ್ ಮೋಡಲ್ಲಿ ಕೆಲವರು ಇದ್ದಾರೆ. ಇದಕ್ಕಿದ್ದಂಗೆ ರಾಜಣ್ಣ ಉದ್ಭವಿಸ್ಬಿಟ್ಟಿದ್ದಾರೆ. ರಾಜಣ್ಣ ಅವರಂತೂ 30 ತಿಂಗಳು ಅಂತ ಅವತ್ತು ಹೇಳಿದ್ರ, CLP ಮೀಟಿಂಗ್ ಇದೆಲ್ಲ ಮಾತಾಡಿದ್ರೇನ್ರಿ, ಏನ್ರಿ ಇವೆಲ್ಲ, ನಡೀರಿ ಚುನಾವಣೆಗೆ ಹೋಗ್ಬಿಡೋಣ ಅಂತ. ಈಗ ರಾಜಣ್ಣನ ಕ್ಯಾಬಿನೆಟಿಂದ ಕಿತ್ತಾಕಾಯಿತು. ಕಿತ್ತಾಕಾಕಿದ ಮೇಲೆ ಈಗ ರಾಜಣ್ಣ ಅವ್ರಿಗೆ ಮಂತ್ರಿಗಿರಿ ಕೊಡ್ತಾರೋ ಕೊಡಲ್ವೋ ಆ ಒಂದು ವಿಚಾರ ಕೂಡ ಸಹಜವಾಗಿರುತ್ತೆ. ರಾಜಣ್ಣ ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರು ಹಾಕ್ಕೊಂಡ್ರೋ ಬಿಟ್ಟರು ನಮಗೆ ಸರಿಯಾಗಿ ಗೊತ್ತಿಲ್ಲ. ಒಂದಷ್ಟು ಮೀಟಿಂಗ್ಗಳಂತೂ ಮಾಡಿದ್ರು ರಾಜಣ್ಣ. ಅದೇ ಪರಮೇಶ್ವರ್ ಅವರು, ಜಾರಕಿಹೊಳಿ ಅವರು ಊಟಕ್ಕೆ ಬಂದಿದ್ವಿ, ತಿಂಡಿಗೆ ಸಿಕ್ಕಿದ್ವಿ, ಬಜ್ಜಿ ತಿನ್ನಕ್ಕೆ ಬಂದಿದ್ವಿ, ಪಕೋಡ ತಿನ್ನಕ್ಕೆ ಬಂದಿದ್ವಿ ಅಂತೆಲ್ಲ ಇವರೆಲ್ಲ ಒಂದಷ್ಟು ಏನು ಕೇಳಿದ್ರು ನಾವು ಒಂದು ಸೌಹಾರ್ದಯುತವಾಗಿ ಸಿಕ್ಕಿದ್ರು ಅಂತ ಹೇಳ್ತಾ ಇದ್ರು. ಈ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದೀಗ ರಾಜಣ್ಣ ಹೇಳ್ತಾರೆ ಚುನಾವಣೆಗೆ ಹೋಗ್ಬಿಡ ನಡೀರಿ ಅಂತ. ಅಲ್ಲ, ಅವ್ರು ಚುನಾವಣೆಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಆದರೆ ನೋಡಿ, ಮುಂಚೆಯಿಂದನೂ ಅಷ್ಟೇ ರಾಜಣ್ಣ ಅವರು ಸಿದ್ದರಾಮಯ್ಯ ಅವ್ರ ಗುಂಪಿನಲ್ಲೇ ಗುರುತಿಸ್ಕೊಂಡು ಬಂದವರು. ಈ ಸರ್ಕಾರ ಶುರುವಾದಾಗ್ಲಿಂದನೂ ಇವರೇ ಮುಂದುವರಿತಾರೆ, ಶೇರಿಂಗ್ ಏನೂ ಇಲ್ಲ ಅಂತ ಹೇಳ್ಕೊಂಡು ಬಂದವರಲ್ಲಿ ರಾಜಣ್ಣನ ಒಬ್ಬರು. ಅವ್ರು ಯಾವತ್ತೂ DKC ಪರವಾಗಿ ಎಲ್ಲೂ ಮಾತಾಡೇ ಇದ್ದೇ ನಾವು ನೋಡಿಲ್ಲ. ಹಾಗಾಗಿ ಅವರು ಏನೇ ಆದ್ರೂ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ನಮಗೆಲ್ಲ ಒಂದು ಉಳಿಗಾಲ ಇಲ್ಲ ಅಂತಂದ್ರೆ ನಮ್ಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಮಾತಾಡಿದ್ದಾರೆ. ಮತ್ತೆ DK ಶಿವಕುಮಾರ್ ಅವರು ಹೇಳ್ತಿದ್ದಾರೆ, ಈ 2.5 ವರ್ಷ ರಾಜ್ಯಕ್ಕೆ ಹೊಸ ರೂಪ ಕೊಡ್ತೀವಿ ಅಂತ ಕೊಡೋದ್ರ ಬಗ್ಗೆ DK ಶಿವಕುಮಾರ್ ಅವ್ರ ಬಗ್ಗೆ ಏನಾದರೂ ಹೇಳಿ ರಾಜಣ್ಣ ಅರಗಿಸ್ಕೊಳ್ಬಹುದಾಗಿತ್ತೇನೋ. ಮತಚೋರಿ ಅಭಿಯಾನ ಮಾಡಿದಾಗ ಮೊದಲೇ ಹೇಳ್ಬೇಕಾಗಿತ್ತಲ್ವೇನ್ರಿ, ಎಲ್ಲ ಇವ್ರ ಕೈನೆಲ್ಲ ಇತ್ತಲ್ವೇನ್ರಿ ಅಂತ ಹೇಳಿದ್ದಕ್ಕೆ ಪನಿಷ್ಮೆಂಟ್ ರೂಪದಲ್ಲಿ ಕ್ಯಾಬಿನೆಟ್ ಇಂದ ಆಚೆ ಹಾಕಿದ್ರು. ಅದೇ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ವೋಟ್ ಚೋರಿ ಅಂತ ಮಾತಾಡ್ತಿರ್ಬೇಕು, ಇವ್ರು ಈ ತರ ನಮ್ಮ ಸರ್ಕಾರನೇ ಇದ್ದಾಗ ಆಗಿದ್ದ ಅಂತ ಹೇಳಿದ್ದು ಅವರು ಒಂದು ಮುಜುಗರ ಕಾರಣ ಆಯಿತು. ಸೊ ಈ ಹಿಂದೆ ಅವ್ರು ಬಹಳಷ್ಟು ಹೇಳಿಕೆಗಳು ಕೊಟ್ಟಿದ್ರು, ದಿಸ್ ವಾಸ್ ದಿ ಫೈನಲ್ನೇ ಇಲ್ಲ. ಮತ್ತೆ ಈ DK ಶಿವಕುಮಾರ್ ಇವತ್ತು ಹೇಳ್ದಂಗೆ ಹೊಸ ರೂಪ ಕೊಡಬೇಕು ಅಂತ ರಾಜ್ಯಕ್ಕೆ ಅಂತೇಳಿ ಇವರು ಈ 2.5 ವರ್ಷದಲ್ಲಿ ಬೆಂಗಳೂರಿನ ಜವಾಬ್ದಾರಿ ವಹಿಸ್ಕೊಂಡು ಬೆಂಗಳೂರಿಗೆ ಏನು ಹೊಸ ರೂಪ ಕೊಟ್ಟಿದ್ದಾರೆ. ವರ್ಷ ಮಳೆ ಬಂದಾಗ ದೋಣಿಯಲ್ಲಿ ಓಡಾಡುವಂತ ಒಂದು ಪರಿಸ್ಥಿತಿ ಬಹಳಷ್ಟು ಏರಿಯಾಗಳಲ್ಲಿದೆ. ಇವತ್ತಿನ ದಿವಸ ರಸ್ತೆ ಗುಂಡಿಗಳು ಮುಚ್ಚೋದಕ್ಕೇನೆ ಡೆಡ್ಲೈನ್ಗಳು ಯಾರು ಎಕ್ಸೆಪ್ಷನ್ ಅಂತ ನೀವು ಹೇಳಿದ್ರಲ್ಲಿ, ದೋಣಿ ಯಾವ ಕಾಲದಲ್ಲಿ ಮಳೆ ಬಂದಾಗ ದೋಣಿಲಿ ಓಡಾಡದೆ, ದೋಣಿ ಎಲ್ಲ ರಾಜಕಾಲುವೆ, ಮಳೆ ನೀರುಗಾಲುವೆಗಳಲ್ಲೆಲ್ಲ ಹೋಗಿ ಕೆರೆ ಕಟ್ಟೆಗಳು ತುಂಬಿತ್ತು ಅಂತ ನೀವು ಹೇಳೋದು. ಎಕ್ಸೆಪ್ಷನ್ ಯಾರು? ಸರಿ, ಇವ್ರು ಮಾಡಿಲ್ಲ, ಹೂ ಇಸ್ ಎಕ್ಸೆಪ್ಷನ್? ಅವ್ರು ಅದ್ಭುತವಾಗಿ ಮಾಡಿದ್ರಿ. ಅವಾಗ ಮಳೆ ಬಂದ್ರೆ ಕೆರೆಗಳು ತುಂಬ್ತಾ ಇತ್ತು, ರೋಡಲ್ಲಿ ನೀರು ನಿಲ್ತಿರಲಿಲ್ಲ. ಇದೆಯಾ? ಒಂದೇ ಒಂದು ಎಕ್ಸಾಂಪಲ್ ಇದೆ ನಮ್ಮ ಸ್ಟೇಟಲ್ಲಿ. ಎಲ್ಲರೂ ಅಂತವ್ರೇನು ನಾನು ಹೇಳ್ತಿರೋದು, ಯಾರು ಎಕ್ಸೆಪ್ಷನ್ ಇಲ್ಲ. ಬಟ್ ಆದ್ರೂ ಇವರ ಅವಧಿಯಲ್ಲಿ ತುಂಬಿ ತುಳುಕ್ತಿರಲ್ವಾ?
ಇದೇ ಸರ್ಜಾಪುರ ಭಾಗದಲ್ಲಿ ಆ ಕಡೆ ಎಲ್ಲ ನೋಡಿಲ್ವಾ ನಾವು? ಅಲ್ಲ, ಈ 11 ಕೋಟಿ 12 ಕೋಟಿ ಮನೆಗಳವರು ಟ್ರ್ಯಾಕ್ಟರ್ ಇಂದ ಆಚೆ ಬಂದು ಜೀವ ಉಳಿಸ್ಕೊಂಡ್ರು. ಟ್ರ್ಯಾಕ್ಟರ್ಗಳಲ್ಲಿ ಬಂದ್ರವರು ಬೆಂಜು ಉಳಿಸ್ತಿಲ್ಲ ಅವ್ರನ್ನ BMW ಉಳಿಸ್ತಿಲ್ಲ ಅವತ್ತಿಗೆ. ಅಲ್ಲ, ಪ್ರತಿ ವರ್ಷ ಟ್ರ್ಯಾಕ್ಟರ್ಗಳಲ್ಲಿ ಬರೋದು ಒಂದಲ್ಲ ಒಂದು ಏರಿಯಲ್ಲಿ ಆಗ್ತಾನೆ ಇದೆ. ಅಲ್ಲ, ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಆಗಿತ್ತು, ಕುಮಾರಸ್ವಾಮಿ ಅವರು ಇದ್ದಾಗ್ಲೂ ಆಗಿತ್ತು, ಈಗಲೂ ಆಗ್ತದೆ. ಆದ್ರೆ ಇವ್ರು ಏನೋ ಬಂದು ಹೊಸದಾಗಿ ನಾವೇನೋ ಒಂದು ಪರಿವರ್ತನೆ ಮಾಡ್ತೀವಿ, ಏನೋ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಬಂದಾಗ ಇವ್ರು ಏನಾದ್ರೂ ಒಂಚೂರು ಬದಲಾವಣೆ ಮಾಡಿ ತೋರಿಸ್ಬೇಕು. ನಾಮಕರಣ ಚೇಂಜ್ ಆಯ್ತಲ್ಲ, GB ಅಂತ ನಾಮಕರಣ ಚೇಂಜ್ ಆಯ್ತು, ಅಲ್ಲಿ ರಾಮನಗರಕ್ಕೆ ಒಂದು ಹೊಸ ಹೆಸರು ಬಂತು ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಬದಲಾವಣೆ ಏನಾಗಿಲ್ಲ. ಹಾಗಾಗಿ ಇವರು ಈ 2.5 ವರ್ಷದಿಂದಾನು ಈ ಒಂದು ಡಿಬೇಟ್ ಅಷ್ಟು ನಡೀತಾನೆ ಇತ್ತು. ಇವ್ರು ಆಗ್ತಾರೆ, ಅವ್ರು ಆಗ್ತಾರೆ, 2 ವರ್ಷ ಬದಲಾಗುತ್ತೆ ಅಂತ ಹೇಳಿ. ಇವಾಗ ಆ ಕುರ್ಚಿ ಕದನ ಅಂತಿಮ ಹಂತಕ್ಕೆ ಬಂದಿದೆ. ಆದ್ರೂ ಇಲ್ಲಿ ಏನೋ ಒಂದು ಪ್ರತಿಯೊಬ್ಬರು ಸ್ಟೇಟ್ಮೆಂಟ್ ನೋಡ್ತಿದ್ರು ನಾವು, ಹೈಕಮಾಂಡ್ ಆದೇಶ ಹೈಕಮಾಂಡ್ ಆದೇಶ ಅಂತಿದೆ. ಯಾವತ್ತಾದ್ರೂ ಒಂದು ದಿವಸ ಹೈಕಮಾಂಡ್ನವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಇಲ್ಲ ಈ ತರ ಪವರ್ ಶೇರಿಂಗ್ ಆಗುತ್ತೆ, ಇಲ್ಲ ಆಗಲ್ಲ, 5 ವರ್ಷ ಇವರೇ ಇರ್ತಾರೆ ಅಂತ ಒಂದು ಸ್ಟೇಟ್ಮೆಂಟ್ ಅವ್ರು ಕೊಟ್ಬಿಟ್ಟಿದ್ರೆ, ಖರ್ಗೆ ಅವರಾಗಿರ್ಲಿ, ರಾಹುಲ್ ಗಾಂಧಿ ಅವ್ರು ಯಾರಾದ್ರೂ ಕೊಟ್ಟಿದ್ರೆ ಇದು ಮುಗ್ದೋಗ್ತಾ ಇತ್ತು. ಅದು ಮುಗಿಸ್ಲಿಕ್ಕೆ ಅವ್ರು ತಯಾರೇ ಇಲ್ಲ. ಇವರು ಹೈಕಮಾಂಡ್ ಕಡೆ ತೋರಿಸ್ತಾರೆ, ಹೈಕಮಾಂಡ್ ಇದರಲ್ಲಿ ಮೌನವಾಗಿರ್ತಾರೆ. ಯಾಕಂತಂದ್ರೆ ಇವ್ರಿಗೆ ಬಹಳಷ್ಟು ಲೆಕ್ಕಾಚಾರಗಳು ಇರ್ಬೋದು. ಕರ್ನಾಟಕದಲ್ಲಿ ಒಂದು ಕಡೆ ಅಧಿಕಾರದಲ್ಲಿ ಇದೀವಿ, ಈಗ ಬದಲಾವಣೆ ಮಾಡಿದ್ರೆ ಜಾತಿ ಸಮೀಕರಣ ಹೆಚ್ಚು ಕಮ್ಮಿ ಆಗುತ್ತೆ, ಅವರು ಸಿದ್ದರಾಮಯ್ಯನವರು OBC ಲೀಡರ್ ಅಂತ ಹೇಳ್ಬಿಟ್ಟು ಜನ ಗುರುತಿಸ್ತಾರೆ. ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಎಲ್ಲಿ ನೋಡಿದ್ರು OBC ಅಂತ ಮಾತಾಡ್ತಿರ್ತಾರೆ. ಸೊ ಇಲ್ಲಿ OBC ಲೀಡರ್ನ ತೆಗೆದ್ರೆ ಎಲ್ಲಿ ನಮ್ಗೆ ಡ್ಯಾಮೇಜ್ ಆಗುತ್ತೋ ಅನ್ನೋ ಒಂದು ಭಯನೂ ಅವ್ರು ಕಾಡ್ತಾ ಇದೆ. ಮತ್ತೆ ಈಗ ಬಿಹಾರದಲ್ಲೂ ಅಷ್ಟು ಇತ್ತೀಚೆಗೆ ಬಹಳ ಹೀನಾಯವಾಗಿ ಸೋಲ್ಕೊಂಡಿದ್ದಾರೆ. ಅಲ್ಲೂ ಒಬ್ಬ OBC ಲೀಡರ್ CM ಆಗಿರೋದ್ರಿಂದ ಇಲ್ಲಿ ಸಿದ್ದರಾಮಯ್ಯನವ್ರು ತೆಗೆದ್ರೆ ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೇನೋ, 28ಕ್ಕೆ ಎಲೆಕ್ಷನ್ ಅಲ್ಲಿ ನಾವು ಯಾವ ತರ ಎದುರಿಸಬೇಕಾಗುತ್ತೆ ಅನ್ನೋ ಒಂದು ಭಯ ಅವ್ರು ಕಾಡ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಸೈಲೆಂಟ್ ಆಗಿರೋದ್ರಿಂದ ಈ ಗೊಂದಲಗಳೆಲ್ಲ ಆಗ್ತಾ ಇದೆ. ರಾಜ್ಯದಲ್ಲಿ ಏನೋ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಮಹೇಂದ್ರ ಅವರೇ, ಈಗ ಇಂಥ ವಿಚಾರಗಳು ಅಂತ ಬಂದಾಗ ಈಗ ರಾಜಣ್ಣ ಅವರು ಒಂದು ಆದರ್ಶವನ್ನು ಮಾತಾಡ್ತಾರೆ. CLP ಮೀಟಿಂಗಲ್ಲಿ ಹೇಳಿದ್ರೇನ್ರಿ 30 ತಿಂಗಳು ಅಂತ ಹೇಳಿ, ಅಲ್ಲಿ ಡಿಸೈಡ್ ಆಗಿತ್ತಾ ಇವ್ರ ಅರ್ಧ ಅವಧಿಗೆ ಅವ್ರ ಅರ್ಧ ಅವಧಿಗೆ ನಾವು ಸಿದ್ದರಾಮಯ್ಯನವ್ರಿಗೆ ಅವತ್ತು ಕೈ ಎತ್ತಿರೋದು, ಅವರೇ ಆಗಲಿ ಅಂತ ನಾವು ಹೇಳಿದ್ದು ಅಂತ ರಾಜಣ್ಣ ಹೇಳ್ತಾರೆ. ರಾಜಣ್ಣ ಹೇಳ್ದಂತೆಯೇ ಕಾಂಗ್ರೆಸ್ ಪಕ್ಷ ಅಥವಾ ಬೇರೆ ಪಕ್ಷಗಳೆಲ್ಲ ಕಡೆ CLPಲೇ CM ಡಿಸೈಡ್ ಆಗಿಬಿಟ್ಟಿದ್ದಿದ್ರೆ ಯಾವ ರಾಜ್ಯಗಳಿಗೂ ಯಾರೂ ಹೈಕಮಾಂಡ್ ಅಂತ ಬೇಕೇ ಇರಲಿಲ್ಲ. ಎಲ್ಲ ಪಾರ್ಟಿ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಕೇಜ್ರಿವಾಲ್ ಡಿಸೈಡ್ ಮಾಡಬೇಕು, ಅಲ್ಲಿ ಮೋದಿ ಡಿಸೈಡ್ ಮಾಡಬೇಕು, ಈ ಕಡೆ ಬಂದರೆ ರಾಹುಲ್ ಗಾಂಧಿನೋ ಸೋನಿಯಾ ಗಾಂಧಿನೋ ಡಿಸೈಡ್ ಮಾಡಬೇಕು. ಇದೆಲ್ಲ ಈ ಆದರ್ಶಗಳು ಮಾತಾಡೋದ ಇವರು? ಒಂಥರ ಕಲ್ಪನೆಗಳಲ್ಲಿ CLP ಮೀಟಿಂಗಲ್ಲಿ ಆಗುತ್ತೆ, ಅಲ್ಲಿ ಯಾರ ಪರ ಬಲ ಜಾಸ್ತಿ ಇರುತ್ತೋ ಅವರೇ CM ಆಗೋದು ಅಂತ, ಅಥವಾ ಹೈಕಮಾಂಡ್ ಆದೇಶ ಅಂತಿಮ ಅಂತ ರಾಜಣ್ಣನಿಗೆ ಗೊತ್ತಿಲ್ವಾ ಅದು ಮಿನಿಮಮ್ಮು? ಅಲ್ಲ, ನೀವು ಹೇಳ್ದಂಗೆ ರಾಜಣ್ಣನವರು ಪ್ರಜಾಪ್ರಭುತ್ವದ ಆದರ್ಶದ ಬಗ್ಗೆ ಮಾತಾಡ್ತಿದ್ದಾರೆ. ಒಂದು ಆದರ್ಶ ಪ್ರಜಾಪ್ರಭುತ್ವ ಹೆಂಗಿರುತ್ತೆ ಅನ್ನೋದಕ್ಕೆ ರಾಜಣ್ಣ ಅವರ ಹೇಳಿಕೆ ಸಾಕ್ಷಿ. ಅದು ಆದರ್ಶವಾಗಿ, ಅದು ವಾಸ್ತವ ಬೇರೆನೇ ಇದೆ. ಎಲ್ರಿಗೂ ಗೊತ್ತಿರೋ ವಾಸ್ತವವೇ ಅದು. ಅದು ಬಿಜೆಪಿಲಿ ಆಗ್ಬೋದು, ಕಾಂಗ್ರೆಸ್ ನಲ್ಲಿ ಆಗ್ಬೋದು. ಕಾಂಗ್ರೆಸ್ಸಿಗರು ಇದುವರೆಗಿನ ಇತಿಹಾಸದಲ್ಲಿ ಎಷ್ಟು ಸಾರಿ ಮುಖ್ಯಮಂತ್ರಿಗಳನ್ನ ಶಾಸಕಾಂಗ ಸಭೆಗೆ ತಂದು ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದಾರ, ಅಥವಾ ಮುಖ್ಯಮಂತ್ರಿಗಳನ್ನ ಮಾಡಿದಾರ, ಅಥವಾ ಬಿಜೆಪಿ ಅವರು ಈವರೆಗೆ ಮಾಡಿದಾಗೆಲ್ಲ ಬದಲಾವಣೆ ಮಾಡಿದಾಗೆಲ್ಲ ಶಾಸಕಾಂಗ ಸಭೆಗೆ ತಂದೇನೆ ಶಾಸಕರ ಅಭಿಪ್ರಾಯ ತಗೊಂಡೇನೆ ತೀರ್ಮಾನ ತಗೊಂಡಿದಾರ. ಈಗ ಯಡಿಯೂರಪ್ಪನವ್ರ ನೇತೃತ್ವದಲ್ಲಿ ಬಿಜೆಪಿ 2 ಸೀಟ್ ಬಂತು. ಯಡಿಯೂರಪ್ಪನವ್ರು ಬದಲಾವಣೆ ಮಾಡಕ್ಕೆ ಪಕ್ಷದ ಹೈಕಮಾಂಡ್, ಆದ್ರೆ ಜನಮನ್ನಣೆಗೂ ಇವ್ರು ಬೆಲೆ ಕೊಟ್ಟಿಲ್ಲ. ಈಗಲೂ ಕೂಡ ಈಗ ಸಿದ್ದರಾಮಯ್ಯ ನೇತೃತ್ವದಲ್ಲಿ DKC ಅವರ KPCC ಚೇರ್ಮನ್ ಕಾರಣಕ್ಕಾಗಿ ಅವ್ರ ನೇತೃತ್ವದಲ್ಲಿ ಆ ಗೊಂದಲನ ಬಗೆಹರಿಸ್ಕೊಳ್ಳೋದಕ್ಕೆ ಹೈಕಮಾಂಡ್ ಕೈಲಿ ಆಗ್ತೀರಾ. ಆದ್ರೆ ಇವ್ರೇನ್ ರಾಜಣ್ಣನವ್ರು ಮಾತಾಡ್ತಾರಲ್ಲ ಆದರ್ಶ, ಇದುವರೆಗೆ ಎಲ್ಲಾದ್ರೂ ಆಗಿದೆಯಾ? ಅದು ಜನಾದೇಶ, ಯಾರ ನಾಯಕತ್ವಕ್ಕೆ ಜನಾದೇಶ ಆಗಿರುತ್ತೆ, ಆ ಜನಾದೇಶವಾದ ಪ್ರಕಾರನೇ ಶಾಸಕರು ಆಯ್ಕೆ ಆಗಿ ಬರ್ತಾರೆ. ಶಾಸಕರು ಕೂಡ CLP ಮೀಟಿಂಗ್ ಅಲ್ಲೋ ಅಥವಾ ಬಿಜೆಪಿಯ LP ಮೀಟಿಂಗ್ ಅಲ್ಲೋ ಮಾತಾಡುವಾಗ ಅಥವಾ ಆಯ್ಕೆ ಮಾಡುವಾಗ ತಮ್ಮ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು. ಅದು ಪದ್ಧತಿ. ಇದುವರೆಗೆ ಎಲ್ಲ ಆಗಿದೆ ಹಂಗೆ. ಆ ತರದ ಆದರ್ಶ ಭಾರತದಲ್ಲೇ ಆಗಿಲ್ವಲ್ಲ, ಕರ್ನಾಟಕ ಬಿಟ್ಟಿಗಿರಲಿ, ಭಾರತದಲ್ಲೇ ಆಗಿಲ್ವಲ್ಲ. ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಇಲ್ಲಿ ಈಗ ಆಫ್ ಲೇಟ್ ಪ್ರಿಯಾಂಕ್ ಖರ್ಗೆ ಅವರು ಮಾತಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಮಾತನ್ನು ನಾವು ಕೇಳಿದ್ರೆ ನಿಜನೇ ಅಲ್ವಾ ಇದು ಅಂತ. ಯಡಿಯೂರಪ್ಪನವರು ಏನಾದರೂ ಅವ್ರನ್ನ ಇಳಿಸ್ಬಿಟ್ರೆ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಪಾರ್ಟಿ, ಅಂಥ ನಾಯಕ ಇನ್ನೊಬ್ಬ ಸಿಗಲ್ಲ. ಓಕೆ, ವಾಜಪೇಯಿ ಅವರು ಇಲ್ಲವಾಗ್ಬಿಟ್ರೆ, ಅಂಥ ನಾಯಕನ ಇಳಿಸ್ಬಿಟ್ರೆ ಆಮೇಲೆ ಯಾರು BJPಗೆ? ಅಡ್ವಾಣಿ ಅವರು ಇಲ್ಲದೆ BJPಗೆ ಯಾರು? ಈ ಕಡೆ SM ಕೃಷ್ಣ ಅವ್ರಿಗಿಂತ ಇನ್ನೊಬ್ರು ಇದ್ದಾರಾ? ಈ ವಿಷಯಗಳೆಲ್ಲ ಬರುತ್ತಲ್ಲ, ಇದನ್ನೇ ಪ್ರಿಯಾಂಕರಿಗೆ ಇವತ್ತು ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಇರಲಿ, ಇವತ್ತು ಒಳ್ಳೆ ಲೀಡ್ರ್ ಇದ್ದಾರೆ. ಓಕೆ, ಸಿದ್ದರಾಮಯ್ಯನವ್ರಿಗೆ ಮುಂಚೆನೂ ಕಾಂಗ್ರೆಸ್ ಇತ್ತು. 2 ಡಿಕೇಡ್ಸಿಂದ ಸಿದ್ದರಾಮಯ್ಯನವರು ಪವರ್ಫುಲ್ಲಾಗಿ ಲೀಡ್ ಮಾಡ್ತಿರಬಹುದು. ಸಿದ್ದರಾಮಯ್ಯನವ್ರ ನಂತರನೂ ಕಾಂಗ್ರೆಸ್ ಇರುತ್ತೆ ಅಂತೇಳಿ ಇಂಥ ವಿಚಾರಗಳು ಬಂದಾಗ ಇವತ್ತಿನ ಕಾಲಘಟ್ಟದ ಸತ್ಯನೇ ನಾವು ಇಟ್ಕೊಂಡು ಇದೇ ಪರಮ ಸತ್ಯ, ಇನ್ನೇನೇನೋ ಆಗ್ಬಿಡುತ್ತೆ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಅದು ತಪ್ಪಾಗ್ಬಿಡುತ್ತಾ ಅಂತ ಇದು? ಖಂಡಿತವಾಗ್ಲೂ ಸರ್, ಯಾವುದೇ ಒಂದು ರಾಜಕೀಯ ಪಕ್ಷವಾಗಲಿ
ಏಕ ವ್ಯಕ್ತಿನೇ ಆಗ್ತಾರೆ ಅನ್ನೋದು ಇದಿಲ್ಲ. ಇಟ್ ಹ್ಯಾಸ್ ಟು ಫ್ಲೋ. ಅದು ಸ್ಟಾಗ್ನೆಂಟ್ ಆಗ್ಬಾರ್ದು, ನದಿ ತರ ಹರಿತಾನೆ ಇರಬೇಕು. ನಾವು ಕಾಂಗ್ರೆಸ್ಗೆ ಯಾವಾಗಲೂ ಹೇಳ್ತಾ ಇರ್ತಾರೆ ಸಮುದ್ರ ಅಂತ ಅಂದ್ಬಿಟ್ಟು. ನಮ್ಮ ಒಂದು ಹೆಂಗಾದ ಪಕ್ಷ ಬಿಜೆಪಿಗೆ ಹರಿತಾ ಇರೋ ನೀರದ್ ಅಂತ ಹೇಳ್ತಾರೆ. ಇಟ್ಸ್ ಮೂವಿಂಗ್, ಇಟ್ಸ್ ನಾಟ್ ಸ್ಟಾಪಿಂಗ್ ಅಂತ. ಸೊ ಆದ್ರೆ ಎಲ್ಲಿ ಮುಖ್ಯ ಅನ್ನೋದು ನಡೆಯುತ್ತೆ, ಯಾವ್ದು ಮುಖ್ಯ ಅನ್ನೋದು ನಡೆಯುತ್ತೆ, ಯಾವ ಒಂದು ಸೈದ್ಧಾಂತಿಕ ನೆಲೆ ಮೇಲೆ ನೀವು ನಿಂತಿದ್ದೀರಾ ಅಂತ ಗೊತ್ತಾಗುತ್ತೆ. ಅಲ್ಲಿ ಕುಟುಂಬದ ಒಂದು ಇದು ನಡೀತಾ ಇದೆ ರಾಷ್ಟ್ರ ಮಟ್ಟದಲ್ಲಿ ಅನ್ನೋದು. ಅದೇ ಕುಟುಂಬನೇ ಹೈಕಮಾಂಡ್. ನಾವು ಅವಾಗಿಂದ ಸುಮಾರು ಸತಿ ಡಿಸ್ಕಸ್ ಮಾಡಿದ್ವಿ ಸರ್, ಇದುವರೆಗೂ ಗೊತ್ತಾಗ್ಲಿಲ್ಲ AICC ಹೈಕಮಾಂಡ ಇಲ್ಲ ಯಾರು ಕುಟುಂಬ ಹೈಕಮಾಂಡ ಅಂತ ಅವರೇ ಡಿಸೈಡ್ ಮಾಡ್ಬೇಕಾಗುತ್ತೆ ಒಂದು. ನಮ್ಮಲ್ಲಿ ಪಾರ್ಲಿಮೆಂಟರಿ ಬೋರ್ಡ್ ಹೈಕಮಾಂಡ್ ಅಂತ ಅಂದ್ಬಿಟ್ಟು, ಇಲ್ಲಿ ಯಾವ ವ್ಯಕ್ತಿಯಿಂದ ಒಂದು ಪಕ್ಷ ನಿಂತೋಗ್ಬಿಡುತ್ತೆ, ಪಕ್ಷ ಮುಂದಕ್ಕೆ ಹೋಗಲ್ಲ ಅನ್ನೋದು ಯಾವುದು ಅದು ಇಟ್ಸ್ ಎ ಭ್ರಾಂತ. ಹೌದು, ಯಾರು ಇಟ್ ವಿಲ್ ಮೂವ್ ಫಾರ್ವರ್ಡ್. ಅದು ಯಾರೇ ಆಗಿರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ಇದಾಗಿರ್ಬೋದು, ಆ ಥರ ತಿಳ್ಕೊಳ್ಳೋದು ನನ್ನಿಂದನೇ ಅಂತ ತಿಳ್ಕೊಳ್ಳುವಂಥದ್ದು, ದಟ್ಸ್ ಅ ಡೌನ್ ಫಾಲ್ ಆಫ್ ದಟ್. ಯಾವುದೇ ಅದು ಪಾರ್ಟಿ ಆಗ್ಬೋದು, ಅದು ಸಂಘಟನೆ ಆಗ್ಬೋದು, ವ್ಯಕ್ತಿ ಆಗ್ಬೋದು. ನನ್ನಿಂದನೇ ಅಂತ ಹೋದಾಗ ಇಲ್ಲ, ಅದು ಸಂಘಟಿತ ಹೋರಾಟ ಆಗುತ್ತೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಆಗುತ್ತೆ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟೀಸ್ ಆದಾಗ ಎವ್ರಿಬಡಿ ಶುಡ್ ಓನ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ ತರ. ಇಲ್ಲಿ ಇವಾಗ ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಯಾರು, ಹೂ ಇಸ್ ಸರ್ ಇವಾಗ ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಹೂ ಇಸ್ ಅಕೌಂಟಬಲ್. ದ ಫೈಟ್ ಏನ್ ಕಾಂಗ್ರೆಸ್ ನಡೀತಾ ಇದೆ, ಹೂ ಇಸ್ ರೆಸ್ಪಾನ್ಸಿಬಲ್ ಅಂಡ್ ಹೂ ಇಸ್ ಅಕೌಂಟಬಲ್. ರಾಜಕಾರಣದಲ್ಲಿ ಆಸೆ ಅನ್ನೋದು ಸ್ವಾಭಾವಿಕ ಅಲ್ವಾ? ಇರುತ್ತೆ ಸರ್. ಅದರಲ್ಲಿ ಇರ್ಬೇಕಾದಾಗ ನೀವು ಜನರಿಂದ ಯದು ಕುಮಾರ್ಗೆ ಒಂದು ಶಾಸಕ ಆಗ್ಬೇಕು ಅಂತ ಅನ್ಸಲ್ಲ, ಶಾಸಕ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಸಚಿವನಾಗಬೇಕು ಅನ್ಸಲ್ಲ, ಸಚಿವನಾಗಬೇಕು ಅಂತ ಇರ್ತಕ್ಕಂಥ ವ್ಯಕ್ತಿಗೆ ಮುಖ್ಯಮಂತ್ರಿ ಆಗಬೇಕು ಅಂತ ಅನ್ಸಲ್ವಾ? ತಪ್ಪಾಗ್ಬಿಡುತ್ತೆ ರಾಜಕಾರಣದಲ್ಲಿ. ಯಾರು ಸನ್ಯಾಸ ದೀಕ್ಷೆ ತಗೊಂಡಂತೂ ಪಾರ್ಟಿಗೆ ಮೆಂಬರ್ಶಿಪ್ ತಗೊಂಡಿಲ್ವಲ್ಲ. ಎಲ್ಲರಿಗೂ ಆಸೆ ಇರುತ್ತೆ ಸರ್ ಅದ್ರಲ್ಲಿ. ಆದ್ರೆ ನೀವು ಜನರಿಂದ ಆರಿಸಿ ಬಂದಾದ ಮೇಲೆ ನೀವು ಬರೀ ಪಕ್ಷದ ಸ್ವತ್ತು ಆಗಲ್ಲ, ನೀವು ರಾಜ್ಯದ ಸ್ವತ್ತು ಆಗ್ತೀರಾ. ರಾಜ್ಯದ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ. ರಾಜ್ಯದ ಜನ ಆಯ್ಕೆ ಮಾಡಿರ್ಬೇಕಾದಾಗ ರಾಜ್ಯದ ಜನ ಏನ್ ಬಯಸ್ತಾರೆ? ಅವ್ರು ಇವತ್ತು ಹೇಳ್ತಾರೆ ಇಂಟರ್ನಲ್ಲಿ ಮಾತಾಡ್ಕೋತಾ ಇದ್ದೀವಿ, ಮುಖ್ಯಮಂತ್ರಿ ಯಾರಾಗಬೇಕು, ನಾವು ಎಲಿಜಿಬಲ್ ಇದ್ದೀವಿ, ಇಂಟರ್ನಲ್ಲಿ ನಮ್ಮ ವಿಚಾರ, ಅದಕ್ಕೆ ನೀವು ಹೈಪ್ ಕೊಟ್ರೆ ನಾವೇನ್ ಮಾಡೋಣ ಅಂತಾರೆ ಸರ್. ಇದು KPCC ಹುದ್ದೆ ಬಗ್ಗೆ ಜಗಳ ಆಡ್ತಾ ಇದ್ರೆ ವಿ ಡೋಂಟ್ ಮೈಂಡ್, ವಿ ಆರ್ ನಾಟ್ ಏನ್ ಬೇಕಾದ್ರೂ ಇದು ಮಾಡ್ಲಿದ್ರಿ. ಇಟ್ ಇಸ್ ನಾಟ್ KPCC ನಡುವೆ ನಮ್ಮ ಒಪ್ಪಂದ ಆಗಿತ್ತು, ಮಾತಾಡ್ತಾ ಇದೀವಿ. 4 ಗೋಡೆ ಡೆಲ್ಲಿಲಿ ಒಪ್ಪಂದ ಆಗಿತ್ತು, ಬಂಗಾರದ ಬಾಕ್ಸ್ ಅಲ್ಲಿ ಓಟ್ಗಳು ಹಾಕಿದ್ರು, ಅದನ್ನ ಇಟ್ಕೊಂಡು ನಾವು ಮಾತಾಡಿದೀವಿ. ಅದನ್ನ ನಿಮ್ಮ ಹತ್ರ ಡಿಸ್ಕ್ಲೋಸ್ ದೋಸ್ ಥಿಂಗ್ಸ್ ಅಂತ ಹೇಳಿ ನೀವು 5-6 ಜನದ ಜೊತೆ ವ್ಯಾಪಾರ ಮಾಡುವಂತದ್ದು ನೀವು ಡಿಸ್ಕಸ್ ಮಾಡಿದ್ರೆ ಇಲ್ಲಿ 7 ಕೋಟಿ ಜನ ನಿಮ್ನ ಆರ್ ಕಳ್ಸಿದಾರಲ್ಲ, ದಟ್ ಇಸ್ ಅಕೌಂಟಬಿಲಿಟಿ. ವ್ಯಾಪಾರ ಅಂತಿರೋ ಅಧಿಕಾರ ಅಂತಾರೆ, ಇದು ನಿಮ್ಮ ವ್ಯಾಪಾರ ಅವ್ರ ಅಧಿಕಾರ ಅಂತಾರೆ. ಅಧಿಕಾರ ಯಾರು ತಗೋಬೇಕಪ್ಪ ಜನ ಕೇಳ್ತಾ ಇರೋದು. ಮೀನ್ಸ್ ಯು ಆರ್ ಅಕೌಂಟ್, ನಿಮ್ಮ ಸರ್ಕಾರ ವಿ ಆರ್ ಅಕೌಂಟಬಲ್ ಟು ದ ಪೀಪಲ್. ಸೊ ರಿಪ್ಲೈ ಟು ದ ಪೀಪಲ್ ಅಂತ ಕೇಳ್ತಾ ಇರೋಂಥದ್ದು. ಆ ಪೀಪಲ್ ಗೆ ಇದಿತ್ತೆ ಕ್ರೆಡಿಬಿಲಿಟಿ ಅನ್ನೋದು ನಮ್ಗೆ ವಿರೋಧ ಪಕ್ಷ ಕೊಟ್ಟಿರ್ಬೇಕಾದಾಗ ಆಸ್ ಅ ಕ್ರೆಡಿಬಲ್ ವಿರೋಧ ಪಕ್ಷವಾಗಿ ನಾವು ಜನರ ಒಂದು ವಾಯ್ಸ್ ಅನ್ನು ಕೇಳ್ತಾ ಇದೀವಿ, ಸ್ಪೆಲ್ ಔಟ್ ಟು ದ ಪೀಪಲ್ ಅಂತ. ಈಗ ಇನ್ನೊಂದು ಈಗ ನನಗೆ ಕೇಶವ್ ಅವರೇ, ಯಾವುದೇ ಜಗತ್ತಲ್ಲಿ ಅಂದರೆ ನಾವು ಒಂದು ಹೋರಾಟಗಳು ಅನ್ನೋ ಒಂದು ವಿಚಾರ ಬಂದಾಗ ಅಥವಾ ನಾಯಕತ್ವ ಅಂತ ಬಂದಾಗ ಚುನಾವಣೆ ವ್ಯವಸ್ಥೆಗಿಂತ ಮುಂಚೆ ನಾವು ಚೆಕ್ ಮಾಡ್ಕೊಂಬಿಟ್ಟಾಗ ನಾಯಕ ಬಲಿಷ್ಠನಾಗಿರಬೇಕು, ನಾಯಕತ್ವದ ಗುಣಗಳಿರಬೇಕು, ಅವನ ಮಾತಿಗೆ ದೊಡ್ಡ ಸೈನ್ಯವೇ ಬರುವಂತಿರಬೇಕು, ಚಾಕಚಕ್ಯತೆ ಇರಬೇಕು, ಅವನಿಗೆ ಬಲಶಾಲಿಯಾಗಿರಬೇಕು, ರಣತಂತ್ರ ಹೆಣೆಯೋನಿರಬೇಕು, ಇದೆಲ್ಲ ಇರ್ತಾ ಇತ್ತು. ಚುನಾವಣೆ ಬಂದಮೇಲೆ ಬಹುಮತವೇ ನಾಯಕತ್ವ. ಯಾರಿಗೆ ಜಾಸ್ತಿ ಇದೆ, ಜಾತಿಯಿಂದ ಹಾಕ್ತಾರೋ, ವ್ಯಕ್ತಿತ್ವ ನೋಡಿ ಹಾಕ್ತಾರೋ, ಪ್ರಾಂತ್ಯ ಅಂತ ಹಾಕ್ತಾರೋ, ಅಥವಾ ಹಣ ಅಂತ ಹಾಕ್ತಾರೋ, ಬೇರೆ ವಿಚಾರಗಳು. ಸೊ ಇಂಥ ವಿಚಾರಗಳಲ್ಲಿ ನಮಗೆ ಈ CM ಬೇಡ, ನಮಗೆ ಇನ್ನೊಬ್ಬರು CM ಬೇಕು ಅನ್ನೋ ಒಂದು ವಾದ ಪಕ್ಷದ ಒಳಗಡೆ ಹುಟ್ಟಬೇಕಾ, ಇಬ್ಬರು ವ್ಯಕ್ತಿಗಳ ನಡುವೆ ಹುಟ್ಟಬೇಕಾಗತ್ತಾ, ಅಥವಾ ಜನಾಂದೋಲನವಾಗಿ ಈ CM ಬೇಡರಿ ಅನ್ನೋದು ಜನಗಳಿಂದನೇ ಉದ್ಭವ ಆಗಬೇಕಾ ಅಂತ? ಅಲ್ಲ, ಜನಗಳಿಂದ ಉದ್ಭವ ಆದರೆ ಚೆನ್ನಾಗಿರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ವ್ಯವಸ್ಥೆಯಲ್ಲಿ ಆ ಅವಕಾಶಗಳಿಲ್ಲ. ಹಾಗಾಗಿ ಜನ ಬಿಸಿ ಇದು ಆಟ ಆಡ್ತಿದ್ದಾರೆ. ಮತ್ತೆ ಇನ್ನೊಂದು, ಇವತ್ತು ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಿದ್ರು ಸಿದ್ದರಾಮಯ್ಯ ಅವ್ರಿಗೆ ಹಿಂದೇನು ಪಾರ್ಟಿ ಇತ್ತು, ಅದಾದ್ಮೇಲೆ ಇತ್ತು ಅಂತ. ಇಲ್ಲಿ ಸಿದ್ದರಾಮಯ್ಯ ಕಂಡಮ್ ಏನ್ ಮಾಡಿಲ್ಲ, ಆದ್ರೂ ನೋಡಿ ಈ ಹಿಂದೆ ಬರ್ತಾ ಇದ್ದ ಒಂದು ಮಾತು ಇಲ್ಲಿ ಮತ್ತೆ ಪ್ರಸ್ತುತ ಆಗುತ್ತೆ. ಏನಂತಂದ್ರೆ ಇಲ್ಲಿ ಇದನ್ನ ಇನ್ನೊಂದು ಆಯಾಮದಲ್ಲಿ ನೋಡ್ಬೋದು. ವಲಸಿಗ ಕಾಂಗ್ರೆಸ್ರು, ಮೂಲ ಕಾಂಗ್ರೆಸ್ಸಿಗರು ಅನ್ನೋ ಒಂದು ಆಯಾಮದಲ್ಲಿ ನೋಡ್ಬೇಕಾಗತ್ತೆ. ಅವ್ರು ಎಲ್ಲಿಂದ ಬಂದ್ರು ನಾವು ಕಾಂಗ್ರೆಸ್ ಅಲ್ಲೇ ದುಡಿತಾ ಇರೋರು, ಏನು CM ಆಗಿಲ್ಲಲ್ಲ ಅನ್ನೋ ಒಂದು ದಾಟಿಯಲ್ಲೂ ಅವ್ರು ಹೇಳಿದ್ದಾರೆ. ಅದನ್ನ ಗಮನಿಸ್ಬೇಕಾಗತ್ತೆ. ಮತ್ತೆ ಈ ಕಾಂಗ್ರೆಸ್ನಲ್ಲಿ ಇವತ್ತಿನ ದಿವಸ ಹೈಕಮಾಂಡಲ್ಲೂ ಒಂದು ಸಮಸ್ಯೆ ಏನಾಗಿದೆ ಅಂದರೆ, ಸಿದ್ದರಾಮಯ್ಯ ಅವರು ಎಲ್ಲೋ ಒಂದು ಕಡೆ ಅಹಿಂದ ನಾಯಕ ಅಂತೇಳಿ ಗುರುತಿಸ್ಕೊಂಡವರು, ಎಲ್ಲೋ ನಮಗೆ ಆ ಒಂದು ಜಾತಿ ಓಟುಗಳು ಅವರಿಂದಾನೇ ಬರುತ್ತೆ ಅನ್ನೋ ಒಂದು ಭಾವನೆ ಇದೆ ಅವ್ರ ಹತ್ರ. ಈ ಹಿಂದೆನೂ ಅಷ್ಟೇ ಈ ವೀರೇಂದ್ರ ಪಾಟೀಲ್ ಅವ್ರನ್ನ ಇಳಿಸಿದ್ದಾಗ ಆವಾಗ ದೂರ ಆಗಿದ್ದು ಲಿಂಗಾಯತರು ಇನ್ನೂ ಅಷ್ಟು ಕಾಂಗ್ರೆಸ್ ಕಡೆ
ಬರ್ಲಿಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಇಲ್ಲಿ ಇವ್ರನ್ನೆಲ್ಲಾದ್ರೂ ನಾವು ಬದಲಾವಣೆ ಮಾಡಿಬಿಟ್ರೆ ಎಲ್ಲಿ ಈ ಕುರುಬರು ಓಟುಗಳು ಅಥವಾ ಮುಸ್ಲಿಮ್ಸ್ ಈ ದಲಿತರ ಓಟುಗಳು ನಮ್ಮಿಂದ ದೂರ ಆಗುತ್ತಾವ ಅನ್ನೋ ಒಂದು ಭಯನೂ ಅವ್ರಿಗೆ ಕಾಡ್ತಾ ಇದೆ. ಈ ಇನ್ನೊಂದು ಡಿ ಕೆ ಶಿವಕುಮಾರ್ ಎಷ್ಟೇ ಒಂದು ಆರ್ಗನೈಸಿಂಗ್ ಕೆಪಾಸಿಟಿ ಇದ್ರೂ ಪಕ್ಷನ ಮುನ್ನಡೆಸ್ತಾ ಇದ್ರು, ಆದರೆ ಅವರು ಮಾಸ್ ಲೀಡರ್ ಅಂತ ಇಡೀ ರಾಜ್ಯದಲ್ಲಿ ಅಷ್ಟು ಹೆಸರುವಾಸಿ ಪಡೆದವರಲ್ಲ. ಅಥವಾ ಕೆಲವು ಒಕ್ಕಲಿಗರಲ್ಲಿ ಒಕ್ಕಲಿಗರ ಲೀಡರ್ ಅಂತ ಪ್ರತಿಬಿಂಬಿಸ್ಕೊಂಡಿದ್ದಾರೆ. ನಾವು ಹಂಗೆ ಒಕ್ಕಲಿಗರ ಲೀಡರ್ ಅಂತ ಹೋದ್ರೆ ಈ ಹಳೆ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿ ಅವರು, ದೇವೇಗೌಡರು ಅವ್ರದ್ದೇ ಆದ ಒಂದು ಚಾಪ್ನ ಇಟ್ಕೊಂಡಿದ್ದಾರೆ. ಹಾಗಾಗಿ ಬರೀ ಒಂದು ಒಕ್ಕಲಿಗರನ್ನೇ ನಾವು ಡಿಪೆಂಡ್ ಆಗೋದ್ರೆ ಸಮಸ್ಯೆ ಆಗುತ್ತೆ. ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಹಾಕೊಂಡ್ಬಿಟ್ಟು ಆದಮೇಲೆ, ಕೇಸರಿ ಶಾಲು ಕುಮಾರಸ್ವಾಮಿ ಅವರು ಹಾಕೊಂಡಾದ ಮೇಲೆ ಒಕ್ಕಲಿಗ ಬೆಲ್ಟಲ್ಲಿ BJP ಒಪ್ಕೊಂಡಿರಲಿಲ್ಲ. ಒಕ್ಕಲಿಗ ಬೆಲ್ಟು ಅಥವಾ ಹಳೆ ಮೈಸೂರು ಭಾಗದಲ್ಲಿ BJP ಒಪ್ಕೊಂಡು ಯಾರು ಮುದ್ದಾಡಿರಲಿಲ್ಲ. ಆದರೆ ಯಾವಾಗ ಮೈತ್ರಿ ಅಂತ ಆಯಿತೋ ಅದರಲ್ಲಿ ಲಾಸ್ ಆಗಿರೋದು ವೋಟ್ ಶೇರ್ ವಿಚಾರದಲ್ಲಿ ಬಂದರೆ ಕುಮಾರಸ್ವಾಮಿ ಅವರಿಗೆ ಇನ್ ಫೇವರ್ ಆಫ್ BJP. ಆಲ್ಮೋಸ್ಟ್ 4 to 5% ಹಳೆ ಮೈಸೂರು ಭಾಗದಲ್ಲಿ ಮತಗಳು ಸ್ವಿಂಗ್ ಆಗಿದೆ ಟುವರ್ಡ್ಸ್ BJP. ಅಂದರೆ ಯಾವ JDSನಲ್ಲಿ ಒಕ್ಕಲಿಗ ಮತಗಳಿದ್ವೋ ಆ ಒಕ್ಕಲಿಗ ಮತಗಳು JDSನ ಭದ್ರಕೋಟೆಗಳಲ್ಲಿದ್ವೋ ಆ ಮತ ಹೋಗಿರೋದು BJP ಅವರಿಗೆ. ಸೊ ಇದು ಆ ಕಡೆ JDS ವೀಕ್ ಆಗ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ಮೈತ್ರಿ ಮಾಡಿಕೊಂಡ್ರು, ಸೀಟ್ ಶೇರಿಂಗ್ ಇತ್ತು, ಇಲ್ಲಿ ವೋಟ್ ವಿಭಜನೆ ಆಗ್ತಿರಲಿಲ್ಲ, ಕೆಲವು ಕ್ಷೇತ್ರಗಳು ನಿಂತರು, ಗೆದ್ದರು, ಬೇರೆ ವಿಚಾರ. 19 ಬಂದು ನಿಂತ್ಕೊಂಡ್ರು ಅವರು. ಇದು ರೈಟ್ ಟೈಮಾ? DK ಶಿವರ್ ನಾನು ಇಲ್ಲಿ ಕ್ಲೈಮ್ ಮಾಡ್ತೀನಿ, ಹಳೆ ಮೈಸೂರು ಭಾಗದಲ್ಲಿ ನಾನೇನೋ ಇದು ಮಾಡ್ತೀನಿ ಅಂತ ಹೇಳೋಕ್ಕೆ ಇದು ರೈಟ್ ಟೈಮಾ? ಮುಖ್ಯಮಂತ್ರಿ ಮಾಡಿಬಿಡಿ. ಒಂದು DCM ಆಗಿದ್ದಾಗ ಜನಗಳು ಬೆಂಬಲಿಸೋದು ಬೇರೆ. ಇದೇ ವ್ಯಕ್ತಿನ ನೀವು ಮುಖ್ಯಮಂತ್ರಿ ಮಾಡಿಬಿಟ್ರಿವಿ, ಒಕ್ಕಲಿಗರು ಮುಖ್ಯಮಂತ್ರಿ ಮಾಡಿದ್ರು ಕಣೋ ಅಂದಾಗ ಅದೇ ಒಕ್ಕಲಿಗ ಸಮುದಾಯ ಅವಾಗ ಸಪೋರ್ಟ್ ಮಾಡೋದು ಬೇರೆ ಇರುತ್ತೆ. ಈಗ ಸಿದ್ದರಾಮಯ್ಯ ಕುರುಬ ಸಮುದಾಯದವರು, ಆ ಸಮುದಾಯಕ್ಕೆ ಸೇರಿದಂಥವ್ರು ಎಲ್ಲರೂ ಸಪೋರ್ಟ್ ಇರುತ್ತೆ. ಏನಾಗುತ್ತೆ ಸಿದ್ದರಾಮಯ್ಯ ಇಳಿಸಲ್ಲ ಅಲ್ಲ, ಹಂಗೆಲ್ಲ ಮಾಡಲ್ಲ, ಸಮುದಾಯ ಮಾತಾಡುತ್ತೆ. ನಾನು ಬರೀ ಅದೊಂದು ಸಮುದಾಯ ಹೇಳಲ್ಲ, ಆ ಸಮುದಾಯದವ್ರಿಗೆ ಅದೊಂದು ಆಶ್ರಯ, ಅದೊಂದು ಧೈರ್ಯ. ನಮ್ಮ ಲೀಡರ್ ಒಬ್ರು ಇದ್ದಾರಪ್ಪ, ಅದ್ಭುತ, ಏನಾದ್ರಲ್ಲ ಇದ್ರ ಕೆಲಸ ಇದ್ರೆ ಹೋಗಬಹುದು ನಾವು ಅಂತ ಹೇಳಿ. ಇದು DKಶಿಗೆ ಅದು ಬರಬಾರ್ದು ಅಂತನಾ? ಈಗ ಅದು ಬರಬಾರ್ದು ಅಂತೇನಿಲ್ಲ. ಈಗ ನೋಡಿ, ಒಕ್ಕಲಿಗರದ ಇದೇ ನೋಡ್ಕೊಂಡು JDS 19 ಬಂದು ಇಳಿತು ಅಂತ ನೀವು 19 ಸಂಖ್ಯೆ ಎಲ್ಲಿ ಅಂತ ನೋಡಿದಾಗ ಅದು ಮತ್ತೆ ಅದು ಹಳೆ ಮೈಸೂರು ಭಾಗದಲ್ಲಿ ಅವ್ರು ಬಿಟ್ಕೊಟ್ಟಿಲ್ಲ. ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ಕಳ್ಕೊಂಡಿದ್ರು ಈ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಆ 19 ಸೀಟ್ ಬಂದಿರೋದೇ ಈ ಕಡೆ ಹೆಚ್ಚಾಗಿ. ಇವರು ಮೈತ್ರಿ ಆಗಿದ್ದು ಆ ವಿಧಾನಸಭೆ ನಂತರದಲ್ಲಿ ಇವ್ರು ಮೈತ್ರಿ ಆಗಿ ಒಟ್ಟಿಗೋಗಿರೋದ್ರು. ಈ ಲೋಕಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ಜನ ವಿಧಾನಸಭೆಯಲ್ಲೇ ಓಟ್ ಆಗೋ ಪ್ಯಾಟರ್ನ್. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಓಟ್ ಹಾಕಿದ್ದು ಜನ, ನಮ್ಮ ಒಕ್ಕಲಿಗರೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ. ಆದ್ರೆ ಆ ಒಕ್ಕಲಿಗ ಓಟು ಉತ್ತರ ಕರ್ನಾಟಕ BJP JDS ಎಲೆಕ್ಷನ್ ಹೋದ್ರೆ ಇದೇ BJP ಅವರು ಇಲ್ಲಿ ಬಿಹಾರದಲ್ಲಿ ಮಾಡದಂತೆ ಕುಮಾರಸ್ವಾಮಿ ಅವರನ್ನ CM ಮಾಡ್ಬಿಡ್ತಾರೆ ಇವರು. ಅದು ಸೀಟ್ ಶೇರಿಂಗ್ ಹೆಂಗಾಗುತ್ತೆ ಅನ್ನೋದು ನೋಡ್ಬೇಕು ಇವತ್ತಿನ ದಿವಸ. ಅಥವಾ ಕುಮಾರಸ್ವಾಮಿ ಅವರಿಗೆ ಓಟ್ ಹಾಕ್ತಾರ ಅಥವಾ ಮುಂದೆ ವಿಧಾನಸಭೆ ಬಂದಾಗ JDSನವ್ರ ಜೊತೆ ಮರ್ಜ್ ಆಗ್ಬಿಡ್ತಾರೆ, ಯಾರಿಗೂ ಗೊತ್ತದು ಇನ್ನೂ ನೋಡ್ಬೇಕಾಗತ್ತೆ ಮುಂದಿನ ದಿನಮಾನದಲ್ಲಿ ಹೆಂಗ್ ನಡೆಯುತ್ತೆ. ಇಲ್ಲಿ ಮಹೇಂದ್ರ ಅವರೇ, ಈಗ ಈ ಒಕ್ಕಲಿಗ ಲೀಡರ್ಶಿಪ್ನ ಎಸ್ಟಾಬ್ಲಿಷ್ಮೆಂಟ್ ರೂಪದಲ್ಲಿ DK ಶಿವಕುಮಾರ್ ಅವರು ಕಾಣಬೇಕಾ? ಅದಕ್ಕೆ ಅವರು ಪೂರ್ತಿ ಎಲಿಜಿಬಲ್ ಇದ್ದಾರಾ ಅಕ್ರಾಸ್ ಕರ್ನಾಟಕ? ಈಗ ಒಕ್ಕಲಿಗ ಅಂತ ಬಂದಾಗ ಮಂಗಳೂರಲ್ಲೂ ಒಕ್ಕಲಿಗರಿದ್ದಾರೆ, ಹಳೆ ಮೈಸೂರು ಭಾಗದಲ್ಲೂ ಇದ್ದಾರೆ, ಉತ್ತರ ಕರ್ನಾಟಕ ಭಾಗದಲ್ಲೂ ಒಕ್ಕಲಿಗರಿದ್ದಾರೆ, ವ್ಯವಸಾಯ ಮಾಡುವ ಒಂದು ದೊಡ್ಡ ಸಮುದಾಯ ಕೂಡ ಇದೆ, ರೈತಾಪಿ ವರ್ಗ ಇದ್ದಾರೆ ಅಂತ ನಾವು ಭಾವಿಸೋಣ. ಜನಾಂಗ ಯಾವುದೇ ಇರಲಿ, ರೈತಾಪಿ ವರ್ಗ ಸಪೋರ್ಟ್ ಮಾಡುವ ರೀತಿಯಲ್ಲಿ DK ಶಿವಕುಮಾರ್ ಅವರ ಚಾರ್ಮ್ ಬೆಳೆದಿದೆಯಾ? ಇನ್ನೂ ವೆಯ್ಟ್ ಮಾಡಬೇಕಾದಕ್ಕೆ. ಈ ಒಂದು ವಿಚಾರದಲ್ಲಿ ಆ ಪರ್ಸೆಪ್ಷನ್ ಬಿಲ್ಡ್ ಆಗಲಿಕ್ಕೆ, ಆ ಒಂದು ಪರಿಕಲ್ಪನೆ ವಿಚಾರದಲ್ಲಿ ಬಿಲ್ಡ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ವರ್ಷಗಳು ಹೋಗ್ಬೇಕಾ DK ಶಿವಕುಮಾರ್ ಅವ್ರಿಗೆ ಅಂತ? ಅಲ್ಲ, ನೀವು ಹೇಳುವಾಗೆ ವೃತ್ತಿ ಕಾರಣಕ್ಕಾಗಿ ಜಾತಿನ ಗುರುಸುವಂತ ಪರಿಸ್ಥಿತಿ ಇಲ್ಲ. ನಾವ್ ಏನೇ ಹೇಳಿದ್ರು ಸತ್ಯ ಏನಪ್ಪಾ ಅಂದ್ರೆ ಮೈಸೂರು ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ ಅಷ್ಟೇ ಒಕ್ಕಲಿಗರ ಪ್ರಾಬಲ್ಯ ಇರೋದು. ಇಲ್ಲಿ ರಾಜಧಾನಿ ಹತ್ತಿರಕ್ಕೆ ಇರೋ ಕಾರಣಕ್ಕಾಗಿ ಅಲ್ಲಿ ಸ್ವಲ್ಪ ರಾಜಕಾರಣದ ಇದು ಹತ್ತಿರಕ್ಕೆ ಸಿಗುತ್ತೆ, ಅನುಕೂಲಗಳು ಜಾಸ್ತಿ ಇರೋ ಕಾರಣಕ್ಕಾಗಿ ಅಧಿಕಾರ ಬೇಗ ಸಿಗುತ್ತೆ ಅನ್ನೋದು. ಆದ್ರೆ DK ಶಿವಕುಮಾರ್ ಅವರು ಸಮುದಾಯದ ನಾಯಕರಾಗಿ ಹೊರಹೊಮ್ಮಿದಾರ, ಅದ್ರ ಬಗ್ಗೆ ಈಗ ಅಂದ್ರೆ DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡ್ಬೇಕು ಅನ್ನೋ ಅಂತ ಅಲ್ಲಲ್ಲಿ ಕೂಗುಗಳು, ಕೆಲವು ಸಮುದಾಯದ ಸಂಘಟನೆಗಳಿಂದ ಹೋರಾಟಗಳು ನಡೀತಾ ಇದ್ದಾವೆ. ಅದು DK ಶಿವಕುಮಾರ್ ಜಾಗದಲ್ಲಿ ಯಾರೇ ಆ ಸಮುದಾಯದ ನಾಯಕರಿದ್ದರೂ ಆ ಸಮುದಾಯದ ಸಂಘಟನೆಗಳ ಜನಗಳು, ಕಾರ್ಯಕರ್ತರು, ನಾಯಕರುಗಳು ಹೋರಾಟ ಮಾಡ್ತಾ ಇದ್ರು. ಈಗ ಮಂಡ್ಯದ ಎಲ್ಲಾ MLAಗಳು ಮತ್ತು ರಾಮನಗರ ಆ ಕಡೆ ಎಲ್ಲಾ MLAಗಳು DK ಶಿವಕುಮಾರ್ ಪರವಾಗಿ ಮಾತಾಡ್ತಿರೋದನ್ನ ಗಮನಿಸಿದ್ರೆ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಒಕ್ಕಲಿಗರ ಮತಗಳ ಅನಿವಾರ್ಯತೆಯಿಂದಾಗಿ ಅವ್ರು DK ಶಿವಕುಮಾರ್ ಪರವಾಗಿ ಮಾತಾಡ್ಬೇಕಾಗುತ್ತೆ. ಯಾಕೆ ಮಾತಾಡ್ತಿದ್ದಾರೆ? ಅಲ್ಲಿಯ ಒಕ್ಕಲಿಗ ಮತಗಳು ಮುಂದೆ ಅನುಕೂಲ ಆಗೋ ಕಾರಣಕ್ಕಾಗಿ ಪರವಾಗಿ ಮಾತನಾಡುವ ಅನಿವಾರ್ಯತೆ ಇದ್ದೇ ಇದೆ. ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಈಗ ಒಕ್ಕಲಿಗ ಮತಗಳು JDS ಗೆಲ್ಸಕ್ಕೆ ಸಾಕಾಗ್ತಿಲ್ಲ ಅಂತ ಬಂದಾಗ ಮಹೇಂದ್ರ ಅವರೇ,
ಕಾಂಗ್ರೆಸ್ ವಿಚಾರಕ್ಕೆ ಬಂದರೆ ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೇ ನಾನೀಗ ಮಹೇಂದ್ರ ಅವರಿದ್ದಾರೆ, ಅವ್ರು ಕೇಳಿಬಿಡ್ತೀನಿ. ಮಹೇಂದ್ರ ಅವರೇ, ಇವತ್ತಿಗೆ JDSಗೆ ಅಂತ ನಾವು ಕನ್ಸಿಡರ್ ಮಾಡಿಕೊಂಡ್ರು ಕೂಡ ಬರೀ ಒಕ್ಕಲಿಗ ಮತಗಳೆಲ್ಲವೂ ಒಂದು ವೇಳೆ JDSಗೆ ಬಿದ್ದುಬಿಟ್ರು, ಕುಮಾರಸ್ವಾಮಿ ಅವ್ರಿಗೂ ಬಿದ್ದುಬಿಟ್ರು, ಸೇಮ್ ಮಾಡಲಿಕ್ಕೆ ಸಾಕಾಗ್ತವ ಬರೀ ಒಕ್ಕಲಿಗ ಮತಗಳು? ಒಬ್ಬ ವ್ಯಕ್ತಿನ ಸೇಮ್ ಮಾಡೋಕ್ಕೆ ಸಾಕಾಗ್ತವ ಅಂತ? ಕಾಂಬಿನೇಷನ್ ಏನು ಕಾಣಿಸ್ತಿಲ್ವಲ್ಲ ಅಲ್ಲಿ ಅಂತ? ಅಲ್ಲ, ಹಂಗ್ ಸಾಕಾಗಿದ್ರೆ ಕುಮಾರಸ್ವಾಮಿ ಅವರು 2 ಸಾರಿ ಬೇರೆಯವರ ಸಹಕಾರ ತಗೊಂಡು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ, ಅವರೇ ಸ್ವಂತ ಪರಿಶ್ರಮದಲ್ಲಿ ಆಗ್ಬೋದಾಗಿತ್ತು. ಈಗಿನ ಲೆಕ್ಕದಲ್ಲಿ ನೋಡಿದ್ರೆ ಉತ್ತರ ಕರ್ನಾಟಕ ಅಂದ್ರೆ ಮೈಸೂರು, ಬೆಂಗಳೂರು, ಶಿವಮೊಗ್ಗ ತನಕ JDS ನ ಪ್ರಾಬಲ್ಯ ಕಾಣ್ಬೋದು. ಪ್ರಾಬಲ್ಯ ಅನ್ನೋದಕ್ಕಿಂತ ಅವ್ರು ಗೆಲ್ಲಕ್ ಸಾಧ್ಯತೆಗಳಿತ್ತು. ಈಗ ಅಂತ ಅವಕಾಶಗಳೇ ಇಲ್ಲ. ಯಾವಾಗ ಯಡಿಯೂರಪ್ಪನವರಿಗೆ ಅಧಿಕಾರ ಹಂಚಿಕೆಯಲ್ಲಿ ವ್ಯತ್ಯಾಸ ಆದ್ಮೇಲೆ ವೀರಶೈವರ ಮತಗಳು ಕೂಡ JDS ಇಂದ ದೂರ ಆಗ್ಬಿಟ್ಟು ಈಗ ಅವರು ಒಂದು ಸಮುದಾಯ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ಸಮುದಾಯಗಳು ಸಹಕಾರ ತಗೋಬಹುದು. ಈಗ ಅವರು ಬಿಜೆಪಿ ಜೊತೆ ನಾವು ಬಹಿರಂಗವಾಗಿ ಗುರುಸ್ಕೊಳಕ್ ಶುರು ಆದ್ಮೇಲೆ ಹಿಂದುಳಿದ ಅಲ್ಪಸಂಖ್ಯಾತ ಮತಗಳು ಕೂಡ ಬಿಜೆಪಿಯ JDS ನ ಕೈ ತಪ್ಪ ಹೋಗ್ತವೆ. ಈಗ ಅವರು ಬಿಜೆಪಿಯ ಜೊತೆ ಸೇರಿಯೇ ಅವರ ಅವಕಾಶಗಳನ್ನ ಗುರುತಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಈಗ ಮುಸಲ್ಮಾನರು ಒಂದ್ ಕಾಲದಲ್ಲಿ JDSಗೆ ಅಲ್ಲಲ್ಲಿ ಕೈ ಹಿಡಿತಾ ಇದ್ರು, ಈಗ ಆ ಅವಕಾಶಗಳನ್ನು JDS ಅವ್ರು ಕಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಸ್ವಂತ ಶಕ್ತಿ ಮೇಲೆ JDS ಅಧಿಕಾರಕ್ಕೆ ಬರುತ್ತೆ, ಅದು ಊಹಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಇನ್ನೊಂದು ಮಹೇಂದ್ರ ಅವರೇ, ಈಗ ಈ ಕಾಂಗ್ರೆಸ್ ಈ ಕಾಂಬಿನೇಷನ್ ಚೆಕ್ ಮಾಡ್ಕೊಂಡ್ಬಿಟ್ರೆ ನಾವು ಇನ್ ಫೇವರ್ ಆಫ್ DK ಅವರು, ಇನ್ ಫೇವರ್ ಆಫ್ ಸಿದ್ದರಾಮಯ್ಯನವರು ಅಂತ ನೋಡಿದ್ರೆ, ಈಗ ಒಕ್ಕಲಿಗ ಪ್ಲಸ್ ಕುರುಬ ಯಾವತ್ತೂ ದೊಡ್ಡ ಕಾಂಬಿನೇಷನ್ ನಿಂತ್ಕೊಂಡಿರಲಿಲ್ಲ ಕಾಂಗ್ರೆಸ್ನ ಮಟ್ಟಿಗೆ ನಾವು ಮಾತಾಡಿದ್ರು ಕೂಡ. ಕುರುಬ ಸಮುದಾಯ ಮತ ಹಾಕುವಂಥ ಪ್ಯಾಟ್ರನ್ನೇ ಬೇರೆ ಇರ್ತಾರೆ, ಒಕ್ಕಲಿಗ ಸಮುದಾಯದ ಪ್ಯಾಟ್ರನ್ನು ಬೇರೆ. ಆಯ್ತಪ್ಪ, ಲಿಂಗಾಯತ ಕಾಂಬಿನೇಷನ್ ಚೆಕ್ ಮಾಡ್ಕೊಂಡ್ಬಿಟ್ಟಾಗ ಒಂದು ಕಾಲದಲ್ಲಿ ಇದ್ದಿರಬಹುದು, ಬಿಫೋರ್ ವೀರೇಂದ್ರ ಪಾಟೀಲ್ ಅಥವಾ ವೀರೇಂದ್ರ ಪಾಟೀಲ್ ಅವರ ಸಂದರ್ಭದಲ್ಲಿ ಇದ್ದಿರಬಹುದು. ತದನಂತರದ ಕಾಲದಲ್ಲಿ ಅಂತ ಬಂದಾಗ ದೊಡ್ಡ ಮಟ್ಟದ ಲಿಂಗಾಯತ ಮತಗಳು ಹೋಗಿದ್ದೇ ಟುವರ್ಡ್ಸ್ ಯಡಿಯೂರಪ್ಪ ಅಥವಾ ಟುವರ್ಡ್ಸ್ BJP. ಸೊ ಬದಲಾದ ಸನ್ನಿವೇಶ ಏನಾಯಿತು ಅಂತ ಹೇಳಿದ್ರೆ, ಯಡಿಯೂರಪ್ಪನವರನ್ನ ಇಳಿಸಿದ ಫಲವಾಗಿ, ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ ಫಲವಾಗಿ ಸಾರಾ ಸಗಟಾಗಿ ಲಿಂಗಾಯತ ಸಮುದಾಯದ ಮತಗಳು ಈ ಕಡೆ ಬಂದವು, ಕುರುಬ ಸಮುದಾಯದ ಮತಗಳಾಗಿ ಈ ಕಡೆ ಸಾಲಿಡ್ ಆಗಿ ಟಾಲೆಸ್ಟ್ ಲೀಡರ್ ಆಗಿ ಸಿದ್ದರಾಮಯ್ಯನವರು ನಿಂತ್ಕೊಂಡ್ರು. ಒಕ್ಕಲಿಗ ಸಮುದಾಯದಲ್ಲಿ ಪೂರ್ತಿ ಅಲ್ಲದೇ ಇದ್ದರು ಒಂದು ಹಂತಕ್ಕೆ ಮತಗಳು DK ಶಿವಕುಮಾರ್ ಫೇವರ್ ಅಂತಾನೋ ಇನ್ನೊಂದು ಅಲ್ಲದೇ ಇದ್ದರೂ ಕೂಡ ಒಂದಷ್ಟು ಮತಗಳು ಅಲ್ಲಿ ಬಂದವು. ಸೊ ಈ ಅಲ್ಪಸಂಖ್ಯಾತ ಮತಗಳು ಹೇಗಿದ್ರು ಕಾಂಗ್ರೆಸ್ ಬುಟ್ಟಿನೇ ಅಂತ ಲೆಕ್ಕ ಹಾಕೊಂಡ್ರು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಪ್ಲಸ್ ಲಿಂಗಾಯತ ಪ್ಲಸ್ ಕುರುಬ ಪ್ಲಸ್ ಒಕ್ಕಲಿಗ, ಈ ಕಾಂಬಿನೇಷನ್ ಅಲ್ಲದೆ ಇನ್ನೇನೇ ಕಾಂಬಿನೇಷನ್ ಮಾಡಿಬಿಟ್ಟು ರಾಜ್ಯದಲ್ಲಿ 136 ಸೀಟ್ ಬರೋಕ್ಕೆ ಇವತ್ತಿನ ರಾಜಕಾರಣದಲ್ಲಿ ಆಗಲ್ಲ ಅಲ್ವಾ ಅಂತ ಮಹೇಂದ್ರ ಅವರೇ? ಕೇಳಿಸಿದ್ಯಾ ಮಹೇಂದ್ರ ಅವರೇ? ಅವರು 13ರಿಂದ 18ರ ಅವಧಿನಲ್ಲಿ ವೀರಶೈವ ಲಿಂಗಾಯತರ ಇದಕ್ಕೆ ಕೈ ಹಾಕಿದ್ದು, ವಿಭಜನೆಗೆ ಕೈ ಹಾಕಿದ್ದು, ಅದು ಆ ವರ್ತನೆ ಅವರು 18ರ ಚುನಾವಣೆಯಲ್ಲಿ ಅನುಭವಿಸಬೇಕಾಯ್ತು. ಕರೆಕ್ಟ್. ಅವರ ಏನು ನೀವು ಹೇಳಿದ ಪ್ಯಾಟರ್ನ್ ಏನು ವರ್ಕೌಟ್ ಆಗ್ಬೇಕಾಯ್ತು, ಆದ್ರೆ ಅಲ್ಲಿ ಫೇಲ್ಯೂರ್ ಆದ್ರು ಅವರು. ಆ ವೀರಶೈವ ಮತಗಳು ಸಂಪೂರ್ಣವಾಗಿ ಬಿಜೆಪಿಯ ಕಡೆಗೆ ಹೋಗೋದಕ್ಕೆ ಅದೇ ಕಾರಣ ಆಗಿತ್ತು. ಬಟ್ ಅದೇ 23ರ ಬದಲಾವಣೆ ಮಾಡುವ ಮೂಲಕ ವೀರಶೈವರ ವಿರೋಧ ಕಟ್ಕೊಂಡಿದ್ರು. ಅತಿ ಹೆಚ್ಚು ಪ್ರಮಾಣದಲ್ಲಿ ಮತಗಳ ಗಳಿಸೋದಕ್ಕೆ ಸಾಧ್ಯವಾಗಿದ್ದು ಅವರ ಗ್ಯಾರಂಟಿ ಯೋಜನೆಗಳು. ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನ ಮತ್ತು ಅಲ್ಲಲ್ಲಿ ಅಂದ್ರೆ ತೀರ್ಮಾನ ಆಗದೇ ಇರುವಂತಹ ಮತದಾರರನ್ನ ಕಾಂಗ್ರೆಸ್ ಕಡೆ ತಗೊಂಡು, ಇಲ್ಲಾಂದ್ರೆ ಅಷ್ಟು 136 ಸೀಟು ಅವ್ರಿಗೆ ಬರೋದಕ್ಕೆ ಕಾರಣಗಳು ಬೇರೆ ಇರ್ಲಿಲ್ಲ. ಮತ್ತೆ ಅದಲ್ಲದೆ ಬಿಜೆಪಿ ಅವರ ಒಳಜಗಳ, ಅವ್ರ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿದ್ದು, ಆಮೇಲೆ 40% ಇದು ತಗೋತಾರೆ ಅಂತ ಅನ್ನೋದು, ಇವೆಲ್ಲವೂ ಅದಕ್ಕೆ ಪರ್ಯಾಯ ಇರ್ಲಿಲ್ಲ. ಪರ್ಯಾಯ JDS ನಲ್ಲಿ ಎಲ್ಲ ಕಡೆ ಕ್ಯಾಂಡಿಡೇಟ್ ಇರ್ಲಿಲ್ಲ, ಅಥವಾ JDS ನವರು ಮತ ಸಮೀಕರಣ ಮಾಡುವಂತ ಯಾವುದೇ ಇದನ್ನು ಭರವಸೆನೂ ನೀಡಿರ್ಲಿಲ್ಲ. ಅಟ್ ಸೇಮ್ ಟೈಮ್ ಕುಮಾರಸ್ವಾಮಿ, ಅದು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು, ಕುಮಾರಸ್ವಾಮಿ ಅವರ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತು ಇವರ ಸಂಘಟನೆ ಶಕ್ತಿ, ಯಾರು DK ಶಿವಕುಮಾರ್ ಅವರ ಸಂಘಟನೆ ಶಕ್ತಿ ಕೆಲಸ ಮಾಡ್ತು ಅಲ್ಲಿ. ಮತ್ತು ಅವರು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು, ಭರವಸೆ ನೀಡಿದ್ರು, ಜನಕ್ಕೆ ಮುಂದೆ ಪ್ರಾಮಿಸಿಂಗ್ ಕಂಡ ಪಕ್ಷ ಕಾಂಗ್ರೆಸ್. ಹಾಗಾಗಿ 136 ಗಳಿಸೋದಕ್ಕೆ ಅವ್ರಿಗೆ ಸಾಧ್ಯ ಆಗಿತ್ತು. ಫೈನ್. ನಾನು ಈಗ ಜಾತಿ ಸಮೀಕ್ಷೆ ರಾಹುಲ್ ಗಾಂಧಿ ಅಂತೂ ಬಿಹಾರದ ಎಲೆಕ್ಷನ್ ಸಂದರ್ಭದಲ್ಲೂ ಅದಕ್ಕಿಂತ ಮುಂಚಿತವಾಗಿಯೂ ಕೂಡ ನಾವು ಅಧಿಕಾರಕ್ಕೆ ಬಂದುಬಿಟ್ರೆ ಜಾತಿ ಸಮೀಕ್ಷೆ ಮಾಡಿಬಿಡ್ತೀವಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಏನೋ ನಾವು ಅದ್ಭುತವಾಗಿ ಏನೋ ಮಾಡಿಬಿಡ್ತೀವಿ, ಈ ಟೋನ್ ಇತ್ತು. ಜಾತಿ ಸಮೀಕ್ಷೆ ಅಷ್ಟು ಪ್ರಬಲವಾಗಿ ಯಾಕೆ ಮಂಡನೆ ಆಯಿತು ಅಂತ ಹೇಳಿದ್ರೆ, ಫ್ರಮ್ ಕಾಂಗ್ರೆಸ್ಸು ರೀಸನ್ ಇದೇನೆ. ಈ ಸಮೀಕ್ಷೆ ಮಾಡಿಬಿಟ್ಟಾಗ ನಾವು ಈ ಬೇರೆ ತಳ ಸಮುದಾಯಗಳ ಸಂಖ್ಯೆ ಹೆಚ್ಚಾಗಿದೆ, ಮೇಲ್ವರ್ಗದವ್ರ ಸಂಖ್ಯೆ ಕಡಿಮೆ ಇದೆ, ಇವರೆಲ್ಲ ತಿಂತಾ ಇರೋದು ಇವರು, ನಾವು ಇದನ್ನು ಉಲ್ಟಾ ಹೊಡಿಸ್ಬಿಟ್ಟು ತೋರಿಸ್ಬಿಡ್ತೀವಿ, ಆ್ಯಸ್ ಇಫ್ ಇವ್ರಿಗೆ ನಾವು ಅಧಿಕಾರ ಕೊಟ್ಬಿಡ್ತೀವಿ ಎನ್ನುವ ಧಾಟಿಯಲ್ಲಿ ಆ ಜಾತಿ ಸಮೀಕ್ಷೆ ಒಂದು ಹಂತಕ್ಕೆ ಜೋರಾಗಿ ಸಾಕ್ತು.
ರಾಜ್ಯದಲ್ಲೂ ದೀಪಾವಳಿಗೆ ಮುಂಚೆ ಬರಬೇಕು, ಅಕ್ಟೋಬರ್ 7 ಬರಬೇಕು, 8 ಬರಬೇಕು, ಇದರಲ್ಲಿ ದಸರಾ ರಜಾ ಎಕ್ಸ್ಟೆಂಡ್ ಆಗಿದ್ದು ಎಲ್ಲ ನಾವು ನೋಡ್ಬಿಟ್ವಿ ಅಲ್ವಿ. ಸೊ ಆ ಜಾತಿ ಸಮೀಕ್ಷೆ ಎಲ್ಲೂ ಬಂದು ನಿಂತ್ಕೊಳ್ಳದೆ ದೇಶದ ಯಾವುದೇ ರಾಜ್ಯ ಚುನಾವಣೆಗೂ ಅದು ಲಾಭವಾಗದೆ ಇವತ್ತಿಗೆ ಅದು ಹೋದಂಥ ವೇಗದಲ್ಲಿ ಏನು ಮಂಡನೆ ಆಗಿಬಿಡುತ್ತೇನೋ ಅದು ನಂಬರ್ ಹೇಳೇ ಬಿಡ್ತಾರೋ ಅಂತ ಇತ್ತಲ್ಲ, ಅದು ತನಗೆ ಬೂಮರಾಂಗ್ ಆಗ್ತಿದೆ ಅನ್ನೋ ಕಾರಣಕ್ಕೆ ಅದು ಯಾವ ಸ್ಥಿತಿಗೂ ಬರದೆ ಅತಂತ್ರವಾಗಿ ಉಳ್ಕೊಂಡ್ಬಿಡ್ತಾ ಅದು. ಯಾಕಂದ್ರೆ ನೀವು ಜಾತಿ ಸಮೀಕ್ಷೆ ಇವ್ರು ಮಾಡ್ತಾ ಇರೋ ವಿಧಾನ ನೋಡಿದ್ರೇನೆ ಅದು ಬಹಳ ಇದಾಗಿದೆ. ಯಾಕೆಂದ್ರೆ ಇದೇ ಸರ್ಕಾರಿ ನೌಕರರನ್ನ ನಿಯೋಜನೆ ಮಾಡಿದ್ರಿ ನೀವು. ಅದಕ್ಕೆ ಸರ್ಕಾರಿ ಕಚೇರಿನಲ್ಲಿನೇ ಸಮಯಕ್ಕೆ ಸರಿಯಾಗಿ ಬಂದು ಇರುವ ಕಡತಗಳನ್ನ ವಿಲೇವಾರಿ ಮಾಡೋದಕ್ಕೆ ಸೋತಿರುವಂತಹ ಆಡಳಿತ ವ್ಯವಸ್ಥೆಯನ್ನ ಕಟ್ಕೊಂಡು ನೀವು ಜಾತಿ ಸಮೀಕ್ಷೆ ಮಾಡಿಸ್ತೀರಿ ಅಂತ ಹೋಗ್ತೀರಿ. ಅಲ್ಲಿ ದೊಡ್ಡ ಫೇಲ್ಯೂರ್ ಅದು. ಈಗಿನ ತಂತ್ರಜ್ಞಾನ ಮತ್ತು ಎಷ್ಟೆಲ್ಲ ಇದೆ, ಏಜೆನ್ಸಿಗಳು, ದೊಡ್ಡ ದೊಡ್ಡ ಏಜೆನ್ಸಿಗಳು ಈ ಕೆಲಸ ಮಾಡ್ಕೊಳ್ಳೋದಕ್ಕೆ ಮುಂದೆ ಬರ್ತವೆ. ನಿಮ್ಗೆ ಅದ್ರ ಮೇಲೆ ನಂಬಿಕೆ ಇಲ್ವಾ? ವೆರಿಫಿಕೇಶನ್ ಮಾಡುವಂತ ಹಲವಾರು ವ್ಯವಸ್ಥೆಗಳು ಜಾರಿಯಲ್ಲಿದ್ದಾವೆ. ಇಷ್ಟೊಂದು ತಂತ್ರಜ್ಞಾನ ಇಟ್ಕೊಂಡು ಮತ್ತೆ ಅಧಿಕಾರಿಗಳು, ಸರ್ಕಾರಿ ನೌಕರರನ್ನ, ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಿ ಅವರು ಅದನ್ನೆಲ್ಲ ಕಂಪೇರ್ ಮಾಡಿ ಅದು ಆಗದೆ ಇರೋ ಕೆಲಸ, ಹಂಗಾಗಿನೇ ಮುಂದೆ ಹೋಗ್ತಾನೆ ಇದೆ ಇದು. ಫೈನ್. ನಾನು ಮಹೇಂದ್ರ ಒಂದು ನಿಮಿಷ ಎದುವರು ಕೇಳ್ಬಿಡ್ತೀನಿ. ನಾನು ಎದುವರೆ ಈಗ ಈ ಜಾತಿ ಸಮೀಕ್ಷೆ ಎನ್ನುವುದೇ ಒಂದಷ್ಟು ಇತರೆ ವರ್ಗಗಳು ಅವರುಗಳ ನಡುವೆ ಒಂದು ಭರವಸೆ ಬಿತ್ತುವಂಥ ಕೆಲಸ ಆಗಿತ್ತಾ? ರಿಸಲ್ಟ್ ಸೆಕೆಂಡ್ರಿ, ಎಲೆಕ್ಷನ್ಗಳಿಗಿಂತ ಮುಂಚೆ ಒಂದು ಭರವಸೆ ಬಿತ್ತು, ನಾನಿದ್ದೀನಿ, ನಾವು ಇವರಿದ್ದರೆ ಮಾತ್ರ ಮಾಡ್ತಾರಪ್ಪ ಜಾತಿ ಸಮೀಕ್ಷೆ, ಇನ್ಯಾರೂ ಮಾಡಲ್ಲ, ನಮ್ಮ ಹೆಸರಲ್ಲಿ ನಂಬರ್ ತಿಳಿಸ್ತಾರೆ. ಯಾಕೆಂದರೆ ಮೊದಲು ಜಾತಿ ಸಮೀಕ್ಷೆ ಅಟೆಂಪ್ಟಲ್ಲಿ ಸೋರಿಕೆ ಆಗಿದ್ದಂಥ ಅಂಶಗಳ ಮೇಲೆ ಅನೇಕ ಸಮುದಾಯಗಳು ಖುಷಿ ಪಟ್ಬಿಟ್ಟಿದ್ವು ಅವಾಗ. ಆ ಖುಷಿಯನ್ನು ಇನ್ನೊಮ್ಮೆ ಸೆಕೆಂಡ್ ರೌಂಡ್ಗೆ ಮುಂದುವರೆದ ಭಾಗವಾಗಿ ಇದು ಮಾಡೋಕ್ಕೆ ಹೋಗಿ ಅದೆಲ್ಲೂ ಯಾವ ಕಡೆಗೂ ರಾಜಕೀಯಕ್ಕೆಲ್ಲೂ ಹೆಲ್ಪ್ ಆಗಲಿಲ್ಲ. ಕೆಲ ಸಮುದಾಯಗಳು ಉಲ್ಟಾ ಹೊಡಿತಾರೆ, ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅಂತ ಹೇಳ್ತಾರೆ ಅಂತ ಗೊತ್ತಾದಾಗ ಅತಂತ್ರವಾಗಿ ನಿಂತ್ಕೊಂಡಿದೆಯಾ ಅದು? ಮಂಡನೆ ಆಗ್ಬೋದು ಇವತ್ತೋ ನಾಳೆನೋ, ಇನ್ನೊಂದು ವರ್ಷ ಬಿಟ್ಟು 2 ವರ್ಷ ಬಿಟ್ಟು, ಚುನಾವಣೆಗೆ ಮುಂಚೆನೋ ಏನೋ ಒಂದು ಆಗಬಹುದು, ಬೇರೆ ವಿಚಾರ. ಇವತ್ತೇನು ಲಾಭ ಆಗಲಿಲ್ವಾ ಅದು? ಖಂಡಿತವಾಗ್ಲೂ ಇವತ್ತೇನು ಲಾಭ ಆಗಿಲ್ಲ ಸರ್. ಅದು ಒಂದು ನಿಮಿಷ ಮಹೇಂದ್ರ ಅವರೇ, ಯದುಕುಮಾರ್ ಅವರು ಕೇಳ್ತಾ ಇದ್ದೀನಿ, ಒಂದು ನಿಮಿಷ. ಹಾಂ ಸರ್, ಅದು ಜನಪರವಾಗಿತ್ತು ಅಂತಂದ್ರೆ ಲಾಭ ಆಗ್ತಾ ಇತ್ತು. ಅದು ಜನಪರವಾಗಿರ್ದಿರ ರಾಜಕೀಯ ಪರವಾಗಿದ್ದರಿಂದ ಯಾವುದು ಲಾಭ ಆಗಿಲ್ಲ. ಯಾಕಂದ್ರೆ ಅದು ಕರೆಕ್ಟ್ ಆಗಿ ನಡೆದಿದ್ರೆ ಎಲ್ಲಾ ಸಮುದಾಯಗಳನ್ನು ಸೇರಿಸಿ ಒಟ್ಟಾಗಿ ತಗೊಂಡೋಗಿ ಡೆಫಿನೆಟ್ ಆಗಿ ಬೇಕು. ಜಾತಿ ಸಮೀಕ್ಷೆ ಆಗ್ಬೋದು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಇರುವಂತದನ್ನ ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರಗಳಿಗೆ ಯೋಜನೆಗಳನ್ನ ರೂಪಿಸಕ್ಕೆ ಅದು ಬೇಕೇ ಬೇಕು. ಆದ್ರೆ ಇದು ಪೊಲಿಟಿಕಲ್ ಆಗಿ ಕಳೆದ ಬಾರಿ ನಡೆದಂತ 2015 ನಡೆದಂತದನ್ನ 10 ವರ್ಷ ತಗೊಂಡು ಇಂಪ್ಲಿಮೆಂಟ್ ಮಾಡ್ಲೇ ಇಲ್ಲ. ಅಂದ್ರೆ ಬದ್ಧತೆ ಇರಬೇಕಾಗಿತ್ತು ಅವ್ರು ಇಂಪ್ಲಿಮೆಂಟ್ ಮಾಡಕ್ಕೆ. ಆ ಬದ್ಧತೆ ಬಂದ್ಬಿಟ್ಟು ಒಬ್ಬ ಸೆಕ್ರೆಟರಿ ಸೈನ್ ಆಗ್ಲಿಲ್ಲ, ಇದು ನೀವ್ ಹೇಳ್ದಂಗೆ ಅದು ಸೋರಿಕೆ ಆಗಿದಂತದ್ದು, ಇನ್ನೊಂದು ಸಮುದಾಯ ಎರಡು ಅಲಗಿನ ಕತ್ತಿನ ಅದು ಜಾತಿ ಸಮೀಕ್ಷೆ, 2 ಅಲಗಿನ ಕತ್ತಿ ಸರ್. ಪೊಲಿಟಿಕಲಿ ಇಚ್ಛಾಶಕ್ತಿ ಜನರ ಪರವಾಗಿರ್ಬೇಕು ಅಂತ ಪೊಲಿಟಿಕಲ್ ಪಾರ್ಟೀಸ್ ಅವರು ನಿಜವಾದ ಒಂದು ಇದಿತ್ತು ಅಂದ್ರೆ ಅದು ಡೆಫಿನೆಟ್ ಆಗಿ ಅದು ನೀವು ಮಾಡ್ಬೇಕಾಗಿತ್ತು. ಯಾಕೆ ಮಾಡ್ತಿಲ್ಲ ನೀವು? ನಾವು ಡೆಫಿನೆಟ್ ಆಗಿ ಮಾಡ್ತೀವಿ ಸರ್. ಅದಕ್ಕೋಸ್ಕರನೇ ಜನಗಣತಿ ಏನ್ ನಡೆದೇ ಇದ್ದಂತದ್ದನ್ನ ಬರೋ ವರ್ಷ ಅದು ಆಗುತ್ತೆ ಅನ್ನೋದನ್ನ ರಾಷ್ಟ್ರಾದ್ಯಂತ ಹೆಗಡೆ ಅವ್ರು ತಂದಿದ್ಯಾರಪ್ಪ? ಅದು ಕಾಂತರಾಜು ಅವರ ಹೆಗಡೆ ಅವ್ರನ್ನ ಯಾರು ತಂದ್ರು? ನಾವಿದ ಶಾಶ್ವತ ಆಯೋಗಕ್ಕೆ ನಾವೇ ಇದು ಮಾಡಿದ್ವಿ ಸರ್. ಸಮೀಕ್ಷೆ ಕಂಟಿನ್ಯೂ ಮಾಡಿಬಿಟ್ರೆ ನಿಮ್ಗೆ ಸಿಟ್ಟು ಬಂದ್ಬಿಡುತ್ತೆ. ಹೆಗಡೆ ಅವ್ರು ನೇಮಕ ಮಾಡಿದಾಗ ನಿಮಗೆ ಸರಿಯಾಗಿತ್ತು ಅದು? ಶಾಶ್ವತ ಆಯೋಗದಕ್ಕೆ ಮಾಡಬೇಕಾದಾಗ ನೆಕ್ಸ್ಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಏನಾಯ್ತು ಸರ್? ಹೆಗಡೆ ಅವರು ಆಮೇಲೆ ಎಲ್ಲೋದ್ರು ಸರ್ ಅಲ್ಲಿ? ಓಕೆ, ಹೆಗಡೆ ಅವರು ಎಲ್ಲೋದ್ರು ಸರ್? ಅವ್ರು ಬೇರೆ ಕಡೆ ಹೋಗ್ಬಿಟ್ರೆ ಸಮೀಕ್ಷೆನೂ ಬೇರೆ ಕಡೆ. ಆದ್ರೆ ದತ್ತಾಂಶ ಸೋರಿಕೆ ಅಂತದ್ದು ಮತ್ ಮೊದಲನೇ ದತ್ತಾಂಶ ಇಲ್ಲ ಅಂತ ಹೇಳಿದಂತದ್ದು ಎಷ್ಟು ಗೊಂದಲಗಳಿದೆ ಸರ್. ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ, ಈ ರಿಪೀಟೆಡ್ ಅಟೆಂಪ್ಟ್ಸ್ ಇದೆಯಲ್ಲ, ಇದಾಯ್ತು, ನೆಕ್ಸ್ಟ್ ಬಂದು ಮತಚೋರಿ, ಎಲ್ಲ ವಿಚಾರಗಳು ಬಿಟ್ಬಿಟ್ಟು ಅದು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ಎಲೆಕ್ಷನ್ಗಳಿಗೆ, ಓಟು ಚೋರಿ ಅದರಲ್ಲೇನೋ ಆಗುತ್ತೆ ಅಂತ ಹೇಳಿ. ಹೈಕಮಾಂಡೇ ಈ ರೀತಿ ಒಂಥರ ಯಾವ ಇಶ್ಯೂ ತಗೊಳ್ಳಿ ಅಂತೇಳಿ ಒದ್ದಾಡ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ರಾಜ್ಯಗಳಲ್ಲಿ ಈ ತರಹದ ಕಿತ್ತಾಟಗಳು ಸಹಜವಾ? ಸರ್, ಇವಾಗ ತಾವು ಹೇಳಿದಂತದ್ದು ಓಟ್ ಚೋರಿದಂತದ್ದು ಬಿಹಾರ ಅಂತ ದೊಡ್ಡ ರಾಜ್ಯದಲ್ಲಿ 16 ದಿನ ಇವರು ಓಟ್ ಚೋರಿ ಅಧಿಕಾರಿ ಯಾತ್ರಾ ಅಂತ ಮಾಡಿದಂತದ್ದು ಜನರಿಗೆ ಮುಟ್ಲೇ ಇಲ್ವಲ್ಲ ಸರ್? ಅದಲ್ಲಿ ಜನರಿಗೆ ಅದಕ್ಕೆ ಇದ್ ಮಾಡಿಲ್ವ? ದೇ ಟೋಟಲಿ ಔಟ್ ರೈಟ್ಲಿ ರಿಜೆಕ್ಟೆಡ್ ಅಂತ ಅನ್ಬಿಟ್ಟು. ಸೊ ನೀವ್ ಹೇಳ್ದಂಗೆ ಜನರಿಗೆ ಅದು ಸರಿ ಅನ್ಸ್ಬೇಕು. ಇವರೇ ನಮ್ಮ ಪರವಾಗಿ ಏನು ಮಾತಾಡ್ತಾ ಇಲ್ಲ, ನಮ್ಮ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಅದು ಜನರಿಗೆ ಅನ್ಸಿಲ್ಲ ಅಷ್ಟು ದೊಡ್ಡ ರಾಜ್ಯದಲ್ಲಿ ಅಂದಾಗ ಇಟ್ ವಾಸ್ ಬೈಟ್ ಇನ್ ಡಸ್ಟ್. ಅಲ್ಲೇ ಇದಾಗಿರ್ಬೇಕಾದಾಗ ಅಲ್ಲೇ ಮೋಸ್ಟ್ ಎಕನಾಮಿಕ್ ಬ್ಯಾಕ್ವರ್ಡ್ ಕ್ಲಾಸ್ ಏನಿದ್ದಾರೆ EBC ಅವರು, ದೇ ವೋಟೆಡ್ ಇನ್ ದ ಫೇವರ್ ಆಫ್ ದಿ 2 ಪಾರ್ಟೀಸ್ ಅದಲ್ಲಿ. ಸೊ ಹಾಗಿರ್ಬೇಕಾದ್ರೆ ಅದಕ್ಕೆ ಅಷ್ಟು ದೊಡ್ಡ ಸ್ಥಾನ ಬಂದಿದಂತದ್ದು. ಸೊ ಇವರು ಇದು ಏನ್ ತಳಮಟ್ಟಕ್ಕೆ ಜನಕ್ಕೆ ಮುಟ್ಟಬೇಕಾಗಿತ್ತು, ಮುಟ್ಟಿಲ್ಲ. ಇವರು ಇದು ಅಜೆಂಡಾನೇ ಬೇರೆ ಆಗಿರ್ಬೇಕಾದಾಗ ದಟ್ ಫೇಲ್ಸ್. ಈಗ ಇಂಥ ವಿಚಾರಗಳು ಬಂದಾಗ ನಾವು ಗಮನಿಸ್ತಾ ಇರ್ತೀವಿ, ಕಾಂಗ್ರೆಸ್ ಹೈಕಮಾಂಡ್ಗೆ ಸೈದ್ಧಾಂತಿಕವಾಗಿ ಏನೋ ಒಂದು ಆಸೆ ಆಗುತ್ತೆ. ಕೇಶವ್ ಅವರೇ, ಏನೋ ಇಷ್ಟಪಡ್ತಾ ಇದೆ ಹೈಕಮಾಂಡು, ಬಿಹಾರದ ಚುನಾವಣೆಗಳಲ್ಲಿ ತಳ ಸಮುದಾಯದವ್ರಿಗೆ ಏನೋ ಮಾಡಿಬಿಡ್ತೀವಿ, ಸಮೀಕ್ಷೆ ಮಾಡಿಬಿಡ್ತೀವಿ, ಹಾಗೆ ಹೀಗೆ ಅಂತೇಳಿ. ವೇರಾಸ್ DK ಶಿವಕುಮಾರ್ ಅವರ ಮನೆಗೆ ಜಾತಿ ಸಮೀಕ್ಷೆ ಮಾಡೋರು ಹೋದಾಗ ಏನ್ರಿ ಇದೆಲ್ಲ ಕ್ವಶನ್ಗಳು, ದನ ಎಷ್ಟಿದೆ, ಕುರಿ ಎಷ್ಟಿದೆ, ಮೇಕೆ ಎಷ್ಟಿದೆ ಅಂತೇಳಿ, ಬೆಂಗಳೂರಲ್ಲಿ ಯಾರು ಇದೆಲ್ಲ ಸಾಕೊಂಡು ಕೂತಿದ್ದಾರೆ? ಈಗ ಏನು ಇದೆಲ್ಲ ಬೇಕಾ ಇಲ್ಲಿ? ನನ್ನ ವಿವರಗಳು ಬರ್ಕೊಳ್ಳಿ,
ಅದು ಆ ಹುದ್ದೆ ಬರ್ಕೊಳ್ಳಿ, ಈ ಥರದ್ದು ಅದರ ಫ್ರಸ್ಟ್ರೇಷನ್ ನಮ್ಗೆ ಕಾಣಿಸ್ತಾ ಇತ್ತು. ಅಂದರೆ ಸಿದ್ದರಾಮಯ್ಯರ ಪರವಾಗಿ ನಡಿಬೇಕು, ಇಷ್ಟು ದಿನದಲ್ಲಿ ಆಗಬೇಕು, ಅಷ್ಟು ದಿನದಲ್ಲಿ ಆಗಬೇಕು ಅಂತ ಸಿದ್ದರಾಮಯ್ಯನವರು ಕರೆಕ್ಟು. ಇವ್ರು ಈ ಕಡೆ ಅಂತ ಬಂದಾಗ ಫುಲ್ ಅದಕ್ಕೆ ಆಪೋಸಿಟ್ಟು. ಅಂದರೆ ಇಲ್ಲಿ ಮೇಲ್ವರ್ಗವನ್ನು ಪ್ರತಿನಿಧಿಸುವವರಾಗಿ ಡಿ ಕೆ ಶಿ ಉಳ್ಕೊಂಡು, ತಳ ಸಮುದಾಯಗಳು ಸೇಮ್ ಅಹಿಂದ ಆ ಬ್ಯಾಕ್ಗ್ರೌಂಡ್ನ ಸಿದ್ದರಾಮಯ್ಯನವರು ಅದರ ಪರವಾಗಿದ್ದು, ಇಂಥ ರಾಜಕೀಯ ತಾಕಲಾಟಗಳಿತ್ತಲ್ಲ, ಈ ತಾಕಲಾಟಗಳಲ್ಲಿ ಟೈಮ್ ಆ್ಯಂಡ್ ಅಗೇನ್ ಕಾಂಗ್ರೆಸ್ ಹೈಕಮಾಂಡು ಸೋಲ್ತಾ ಇದೆ, ನಾಯಕತ್ವದ ವಿಚಾರದಲ್ಲಿ ಆಯ್ಕೆನೂ ಸರಿಯಾಗಿ ಬರ್ತಾ ಇಲ್ಲ, ಸ್ಟೇಟಸ್ಕೋನೇ ಗಟ್ಟಿನ ನಮ್ಮ ಸ್ಟೇಟ್ಗೆ ಅಂತ. ಅಲ್ಲ, ಸ್ಟೇಟಸ್ಕೋನೇ ಗಟ್ಟಿ ಅನ್ನೋದು ನಿಜ. ಯಾಕಂತಂದರೆ ಈಗ ನೋಡಿ, ಈ ಜಾತಿ ಸಮೀಕ್ಷೆ 2ನೇ ಸತಿ ಸಿದ್ದರಾಮಯ್ಯ ಅವ್ರು ಮಾಡಲಿಕ್ಕಿಂತ ಮುಂಚೆ, ಅದಕ್ಕಿಂತ ಮುಂಚಿತವಾಗಿ ಈ SCಗಳಲ್ಲಿ ಒಳ ಮೀಸಲಾತಿಗೆ ಅಂತಲೂ ಒಂದು ಸರ್ವೆ ಮಾಡಿದ್ರು. ಆ ದೇಶ ಅದೇನಾಯ್ತು ಆ ಸರ್ವೆ? 665 ಕೊಟ್ರಲ್ಲ ಸ್ವಾಮಿ, 665 ಬಂತಲ್ಲ, 665 ಅದು ಇನ್ನೂ ಅನುಷ್ಠಾನಕ್ಕೆ ಬಂದಿಲ್ಲ. ಅಲ್ಲ, ಅವರಲ್ಲೇ ಗೊಂದಲಗಳು ಜಾಸ್ತಿ ಇದಾವೆ ಸಾಕಷ್ಟು. ಈಗ ಅದಾಗಿದ್ದಾದ್ಮೇಲೆ ಈ ಸಮೀಕ್ಷೆ ಮಾಡಬೇಕಾದ್ರೂ ಈಗ ಹೈಕೋರ್ಟ್ ಆದೇಶನ ಹೊಂದಿತ್ತು, ಯಾರಾದ್ರೂ ಮಾಹಿತಿ ಅವ್ರು ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಯಾರನ್ನು ಬಲವಂತ ಪಡಿಸೋಂಗಿಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈ ನಾರಾಯಣ ಮೂರ್ತಿ ದಂಪತಿಗಳು ಅವರು ಕೊಡಲಿಲ್ಲ ಅನ್ನೋದಕ್ಕೆ ಈಗ ಕಾಂಗ್ರೆಸ್ ಒಬ್ಬೊಬ್ಬರಾಗಿ ಎಷ್ಟೆಷ್ಟು ಮಾತಾಡ್ಬಿಟ್ರು. ಹೈಕೋರ್ಟ್ ಆದೇಶ ಇತ್ತಲ್ಲ, ನೀವು ಇಷ್ಟ ಇದ್ರೆ ಅವ್ರು ಕೊಟ್ಟರೆ ತಗೊಳ್ಳಿಲ್ಲ ಅಂದ್ರೆ ಬೇಡ ಅಂತೇಳಿ. ಆದ್ರೆ ಇವ್ರು ಅವ್ರ ವಿರುದ್ಧವಾಗಿ ಯಾಕೆ ಮಾತಾಡ್ಬೇಕು? ಫಸ್ಟ್ ಆಫ್ ಆಲ್ ಇದು ಸೆನ್ಸಸ್ ಅಲ್ಲ, ಅದು ಸಮೀಕ್ಷೆ ಆಗಿತ್ತು ಅಷ್ಟೇ. ಹೆಂಗೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ಏನೋ ಹಠಕ್ಕೆ ಬಿದ್ದು ಮಾಡ್ದಂಗೆ. ಆದ್ರೆ ಅಲ್ಲಿ ಆಕ್ಚುಲಿ ಅದು ಒಂದು ಕರ್ನಾಟಕ ಸ್ಟೇಟ್ದು ಪಾಲಿಸಿ ಡಿಸಿಷನ್ CM ಅನೌನ್ಸ್ ಮಾಡಬೇಕು. ಅಲ್ಲಿ ದೆಹಲಿಯಲ್ಲಿ ಕೂತ್ಕೊಂಡು ಅವರು ಯಾರು ಹೈಕಮಾಂಡ್ ನಾಯಕರು ಬಂದು ಮೋದಿ ಅವರು ಟಕ್ಕರ್ ಕೊಟ್ಟಾಗಿತ್ತು. ಅಂದ್ರೆ ಈ ತರ ಸಮೀಕ್ಷೆ ಅಂದ್ರೆ ಸೆನ್ಸಸ್ ಮಾಡೋದೇನಿದ್ರು ಕೂಡ ಕ್ಯಾಸ್ಟ್ದು ಅದನ್ನ ಸೆಂಟ್ರಲ್ ಅವ್ರು ಮಾಡಬೇಕೆ ಹೊರತು ಸ್ಟೇಟ್ಗಳು ಮಾಡಕ್ ಬರಲ್ಲ. ಅದಕ್ಕೆ ಇವರು ಹುಡುಕಿದ ದಾಳ ಏನು ಅಂತ ಹೇಳಿದ್ರೆ ಸಮೀಕ್ಷೆ ಮಾಡ್ಬಿಡ್ತೀವಿ ನಾವು, ಸಾಮಾಜಿಕ ಆರ್ಥಿಕ ಕುರಿ ಎಷ್ಟು ಹಾಕಿದ್ರೆ ಮೇಕೆ ಎಷ್ಟು ಹಾಕಿದ್ರ ಇದ್ರ ಮೇಲೆ ಅಳಿತೀವಿ ನಾವು ಅಂತ ಹೊರಟ್ರಿ ಅವರು. ಆದರೆ ಇಲ್ಲಿ ಇದು ಅವ್ರಿಗೆಲ್ಲೂ ಇದರಿಂದ ಏನು ಬದಲಾವಣೆ ಆಗಲಿಲ್ಲ, ಅವ್ರಿಂದ ಏನು ಲಾಭನೂ ಆಗಲಿಲ್ಲ. ಆಮೇಲೆ ಇನ್ನೊಂದು, ಈ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ ನೋಡೋದು ಇವರು ಹೆಚ್ಚಾಗಿ ಓಟ್ ಚೋರಿ ಅಂತ ಮಾತಾಡ್ಕೊಂಡ್ರು. ಅಲ್ಲೇನು ಜಾತಿ ಸಮೀಕ್ಷೆ ಬಗ್ಗೆ ಹೆಚ್ಚಾಗಿ ಮಾತಾಡಲಿಲ್ಲ ಇವರು. ಯಾಕಂದ್ರೆ ಈ ಹಿಂದೆ 3-4 ವರ್ಷದಿಂದ ನೋಡ್ಕೊಂಡ್ರೆ ಜಾತಿ ಸಮೀಕ್ಷೆ ಈಗ ಹೈಕಮಾಂಡ್ ಮಾತನ್ನು ಕೇಳೋರ್ ದೃಷ್ಟಿಯಲ್ಲಿ, ಹೈಕಮಾಂಡ್ ಮಾತನ್ನು ಕೇಳೋರ್ ದೃಷ್ಟಿಯಲ್ಲಿ ನಾಯಕರು ಚೆನ್ನಾಗಿರ್ತಾರ, ಹೈಕಮಾಂಡ್ ಮಾತಿಗೆ ವಿರುದ್ಧವಾಗಿರೋರು ಚೆನ್ನಾಗಿರ್ತಾರೆ. ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು. ಜಾತಿ ಸಮೀಕ್ಷೆ ಸಿದ್ದರಾಮಯ್ಯನವ್ರಿಗೂ ಅದು ರೋಗಿ ಬಯಸಿದ್ದು ಅದೇ, ವೈದ್ಯ ಹೇಳಿದ್ದು ಅದೇ ಅಂತ ಅವ್ರು ಹಳೆದೇ ಮಾಡಿ ಇಟ್ಬಿಟ್ಟಿದ್ರಲ್ಲ. ಜಾತಿ ಸಮೀಕ್ಷೆ ಈ ಥರ ಚರ್ಚೆಗೆ ಬರುವಕ್ಕೆ 10 ವರ್ಷಗಳ ಮುಂಚೆನೇ ಮಾಡಿ ಇಟ್ಬಿಟ್ಟಿದ್ರು ಸಿದ್ದರಾಮಯ್ಯನವರು, ಕಂಟಿನ್ಯೂ ಮಾಡ್ಕೊಂಡು ಹೋದ್ರು. ಅವತ್ತಿಗೂ ಡಿ ಕೆ ಶಿವಕುಮಾರ್ಗೆ ಅದು ಫೇವರ್ ಇರಲಿಲ್ಲ, ಇವತ್ತಿಗೂ ಅದು ಫೇವರ್ ಇದ್ದಂಗೆ ಕಾಣಿಸ್ತಾ ಇಲ್ಲ ನಮಗೆ ಅಂತ. ಈಗ ನೋಡಿ, ಡಿ ಕೆ ಶಿವಕುಮಾರ್ ಎಲ್ಲೋ ಒಂದು ಕಡೆ ಈ ಒಕ್ಕಲಿಗರ ಸಮುದಾಯಕ್ಕೆ ಮೇಲ್ಜಾತಿಯವ್ರ ಪರವಾಗಿ ಇರೋದ್ರಿಂದ ಈ ಸಮೀಕ್ಷೆಯಲ್ಲಿ ಏನೋ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಅವ್ರ ಪರವಾಗೇ ಇದ್ದಾರೆ. ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ಅವ್ರ ನಂಬರ್ಸ್ ಹೆಚ್ಚಿದ್ದಾರೆ ಅಂತ ತೋರಿಸ್ಕೊಳ್ಳಿಕ್ಕೆ ಅವ್ರು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಮತ್ತು ಇಲ್ಲೊಂದು ಈ ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಆಗುತ್ತೆ. ಏನಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾವು ಇದರಲ್ಲಿ ನೋಡ್ತಾ ಇದ್ರೆ ಇಲ್ಲಿನ ರಾಜ್ಯ ನಾಯಕರುಗಳ ಹೈಕಮಾಂಡ್ನ ಪೀಕ್ಲಾಟಕ್ಕೆ ಸಿಗಿಸ್ತಾ ಇದ್ದಂಗೆ ಕಾಣ್ತಿದೆ. ನೀವು ಅವ್ರು ಎಷ್ಟೋ ಸತಿ ಹೇಳಿದ್ರು ಇದ್ರ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಹೈಕಮಾಂಡ್ ಅಂತೂ ಏನು ಮಾತಾಡಿಲ್ಲ, ಇವ್ರಿಗೆ ಮಾತಾಡಬೇಡಿ ಅಂತ ಹೇಳಿದ್ರು ದಿನ ಬೆಳಗಾದ್ರೆ ಒಂದು ಸ್ಟೇಟ್ಮೆಂಟ್ ಶಕ್ತಿಯುತವಾಗಿದ್ರೆ ಎಲ್ಲ ಮಕ್ಕಳು ಮಾತು ಕೇಳ್ತಾರೆ. ಸಿರಿವಂತನಾಗಿದ್ರೆ, ಬಲಾಢ್ಯನಾಗಿದ್ರೆ, ಆಸ್ತಿ ಪಾಸ್ತಿ ಜೋರಾಗಿಟ್ಟಿದ್ರೆ, ಅಪ್ಪನ ಆರೈಕೆ ಏನು, ಆಸ್ಪತ್ರೆ ಕರ್ಕೊಂಡು ಹೋಗೋದೇನು, ಕಾಪಾಡ್ಕೊಳ್ಳೋದೇನು, ಭಯ ಏನು, ಭಕ್ತಿ ಏನು, ಶ್ರದ್ಧೆ ಏನು, ಎಲ್ಲವೂ ಇರ್ತವೆ. ಅಪ್ಪ ಸ್ವಲ್ಪ ವೀಕ್ ಆಗ್ಬಿಟ್ಟಾಗ ಈ ಕೆಲವು ಮಕ್ಕಳುಗಳು ಈ ತರ ಆಡ್ತಿರ್ತಾರೆ. ಮಹೇಂದ್ರ ಅವರೇ, ಈಗ ನನ್ನ ಪಾಯಿಂಟ್ ಏನಂದ್ರೆ, ಈಗ ಇಬ್ಬರು 2 ರೀತಿಯಲ್ಲಿ ಈ ಮುಖ್ಯಮಂತ್ರಿ ಕುರ್ಚಿಗೆ ಬಯಸ್ತಾ ಇರೋದು ಅಂತ, ಅಥವಾ ಅದರಲ್ಲ ನಾನು ಮುಂದುವರಿಬೇಕು ಅಂತ ಹೇಳಿ. ಸಿದ್ದರಾಮಯ್ಯನವರು ಬಂದಾಗ ಪ್ಯೂರ್ಲಿ ನಂಬರ್, ಸಾಮರ್ಥ್ಯ, ಹೋರಾಟ, ಅಹಿಂದ ಹಿನ್ನೆಲೆ, ವಲಸಿಗ ಎನ್ನುವುದು ಮರೆತು ಹೋಗುವಷ್ಟರ ಮಟ್ಟಿಗೆ ಕಾಂಗ್ರೆಸ್ಸಿಗರೇ ಆಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಸಮಾಜವಾದಿ ನಾಯಕ, JDS ಅಲ್ಲಿದ್ದವರು, ಅದೆಲ್ಲ ಒಂದು ಕಾಲ ಬಂದಾಯ್ತಲ್ಲ. ವಲಸಿಗ ಅನ್ನೋದೇ ಮರೆಸ್ಬಿಟ್ಟಿದ್ದಾರೆ ಅವರು. ಜೊತೆಗೆ ಅವರು ಆಕ್ಯುಪೈ ಮಾಡಿಕೊಂಡಂಥ ರೀತಿ ಇತ್ತಲ್ಲ, ಏನೇನು JDS ಅಲ್ಲಿ ಅವರಿಗೆ ಸಿಕ್ಕಿರಲಿಲ್ವೋ ಎಲ್ಲವೂ ಸಿಗುವ ರೀತಿಯಲ್ಲಿ ಎಲ್ಲ ಸಮುದಾಯಗಳು, JDS ಇಂದ ಬಂದಿದ್ದವರು ಸೇರಿಸ್ಕೊಳ್ತೀನಿ ನಾನು, ಕಾಂಗ್ರೆಸ್ಸಲ್ಲಿ ಉಳ್ಕೊಂಡಿದ್ದವರು ಸೇರಿಸ್ಕೊಳ್ತೀನಿ, ಕಾಂಗ್ರೆಸ್ಸಲ್ಲಿದ್ದಂಥ ಬೇರೆ ಬೇರೆ ನಾಯಕರು ಪಕ್ಕಕ್ಕೆ ಸರಿಯುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ವ್ಯಕ್ತಿತ್ವ ಮತ್ತು ಅವರ ಒಂದು ಲೀಡರ್ಶಿಪ್ಪು ಟಾಲ್ ಆಗೋಯ್ತಲ್ಲಿ. ಆದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮರ್ಜಿ ಮೇಲೇ ಏನಾದ್ರು ಗಿಟ್ಟಿಸ್ಕೊಳ್ಳುವಂಥ ಸ್ಥಿತಿಲಿ ಇವತ್ತಿಗೂ ಇದ್ದಾರಾ ಅಂತ. ಹೌದು, ಈಗ ಸಿದ್ದರಾಮಯ್ಯನವರ 40-40ಕ್ಕೂ ಹೆಚ್ಚು ವರ್ಷದ ರಾಜಕಾರಣ ನಾವು ತಗೊಂಡ್ರೆ, ಕಾಂಗ್ರೆಸ್ ಬಂದವರು 20 ವರ್ಷ ಆಗೋಯ್ತು. 6ನೇ ಇಸ್ವಿನಲ್ಲಿ ಅವರು 6ನೇ ಇಸ್ವಿ ಡಿಸೆಂಬರ್ ತಿಂಗಳಲ್ಲಿ ಅವರು ಕಾಂಗ್ರೆಸ್ ನಿಂದ ಗೆದ್ದದ್ದು. ಈ 20 ವರ್ಷದಲ್ಲಿ ಅವರು ವಲಸಿಗರು, ಅವರು ಹೊರಗಡೆಯಿಂದ ಬಂದವರು ಚರ್ಚೆ ಈಗ ಅಪ್ರಸ್ತುತ. ಆದ್ರೆ ಏನಂದ್ರೆ ಒಂದ್ ಮಾತೇನಂದ್ರೆ, ಕಾಂಗ್ರೆಸ್ ವಲಯದಲ್ಲಿ
ಏನ್ ಸಿದ್ದರಾಮಯ್ಯನವ್ರ ಜೊತೆ ಜನತಾ ಪಕ್ಷ ದಳದಿಂದ ಬಂದ್ರು ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಸಿದ್ದರಾಮಯ್ಯನವ್ರಿಗೆ ಅನ್ನೋ ಒಂದು ಮಾತು ಮೊದಲಿಂದ ಇದೆ ಅದು. ಹಾಗಾಗಿಯೇ ಈ ವಲಸಿಗರು ಮತ್ತು ಮೂಲ ಕಾಂಗ್ರೆಸ್ಸಿಗರು ಅನ್ನೋ ಮಾತು ಕೇಳಿ ಬರ್ತಾ ಇದ್ವು. ಅದನ್ನ ಚಾಲನೆಗೆ ತಂದವರು ನಮ್ಮ ಸಿದ್ದರಾಮಯ್ಯ ವಿಶ್ವನಾಥ್ ಅವರು. ವಿಶ್ವನಾಥ್ ಅವರೇ ನಾವು ಮೂಲದವರು, ಇವರು ವಲಸಿಗರು ಅಂತ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಬರಕ್ಕೆ ಕಾರಣಕರ್ತರು ಕೂಡ ವಿಶ್ವನಾಥ್ ಅವರೇ ಒಂದು ಹಂತದಲ್ಲಿ. ಈಗ ಆ ಚರ್ಚೆ ಅಪ್ರಸ್ತುತ ಆದ್ರೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ನಂತರ, ಅವ್ರ ವಿರೋಧ ಪಕ್ಷದ ನಾಯಕರಾದ ನಂತರ ಬೆಂಗಳೂರಿನಿಂದ ಬಳ್ಳಾರಿ ಯಾತ್ರೆ ಮಾಡಿ ತೊಡೆ ತಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದ ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಶಕ್ತಿ ಇದ್ದಿದ್ದು ಸಿದ್ದರಾಮಯ್ಯನವರಿಗೆ. ಅವತ್ತಿಗೆ ಅಷ್ಟೊತ್ತಿಗಾಗಲೇ ಎಸ್ ಎಂ ಕೃಷ್ಣ ಅವರನ್ನ ಮೂಲೆಗೆ ಸರಿಸಲಾಗಿತ್ತು. ಖರ್ಗೆ ಅವ್ರನ್ನ ಈ ಬಳ್ಳಾರಿ ಪಾದಯಾತ್ರೆಗೆ ಮೇಕೆದಾಟು ಪಾದಯಾತ್ರೆ ಮ್ಯಾಚ್ ಆಗ್ಲಿಲ್ವಾ ಮಹೇಂದ್ರ ಅವರೇ? ಮೇಕೆದಾಟು ಯಾತ್ರೆ ಮ್ಯಾಚ್ ಆಗ್ಲಿಲ್ವಾ? ಮೇಕೆದಾಟು ಯೋಜನೆ ಒಂದು ಪ್ರಾಂತ್ಯಕ್ಕೆ ಸೀಮಿತ, ನಮ್ಗಷ್ಟೇ. ಆದ್ರೆ ಬೆಂಗಳೂರಿಗರಿಗೆ ನೀವು ಮೇಕೆದಾಟು ಮಾಡಿ ನಾವು ಕುಡಿಯೋ ನೀರು ಕೊಡ್ತೀವಿ ಅನ್ನೋದು ಮತ ಕೊಡುವ ವಸ್ತು, ಇದಾಗ ಸಬ್ಜೆಕ್ಟ್ ಆಗ್ಲಿಲ್ಲ. ಅದು ರಾಮನಗರ ಮೈಸೂರು ಭಾಗದವರಿಗೆ ವಿಷಯ ಕಾವೇರಿ. ಆದ್ರೆ ಬೆಂಗಳೂರಿನವ್ರು ಯಾವಾಗ ಗೊತ್ತಿಲ್ಲ, ನೀರು ಕುಡಿಯಕ್ಕಷ್ಟೇ ಕಾವೇರಿ ಬೇಕು. ಬಳ್ಳಾರಿಗೆ ಹೋಗಿದ್ದು ರೆಡ್ಡಿ ವಿಚಾರಕ್ಕಷ್ಟೇ. ರೆಡ್ಡಿ ಗಣಿ, ಬಳ್ಳಾರಿ ರೆಡ್ಡಿ ಗಣಿ ತೋಳ್ ತಟ್ಟಿದ್ರು, ಒಳ್ಳೆ ಶೂ ಹಾಕೊಂಡ್ರು, ಪಂಚೆ ಉಟ್ಕೊಂಡ್ರು ಹೋದ್ರಪ್ಪ. ವ್ಯತ್ಯಾಸ, ಡಿಫ್ರೆನ್ಸ್ ಏನು? ಅದು ಇಡೀ ಬಿಜೆಪಿಯ ನಡೆಯನ್ನ ಅಣಕಿಸುವಂತಿತ್ತು. ಯಾಕೆಂದ್ರೆ ಬಿಜೆಪಿಯವರು ರೆಡ್ಡಿಯ ಹಣದಿಂದ ಅಧಿಕಾರಕ್ಕೆ ಬಂದ್ರು ಮತ್ತು ರೆಡ್ಡಿಯ ಹಣದಿಂದಲೇ ಇಷ್ಟೆಲ್ಲ ದರ್ಪ ತೋರಿಸ್ತಿದ್ದಾರೆ ಅನ್ನುವ ಸಂದೇಶವನ್ನ ನೀಡ್ಬೇಕಾಗಿತ್ತು ಜನಕ್ಕೆ. ಬಿಜೆಪಿಗಳು ದಾರಿ ತಪ್ಪಿದ್ದಾರೆ. ಯಾರು ನಾವು ಮೌಲ್ಯಯುತ ರಾಜಕಾರಣ ಮಾಡ್ತೀವಿ, ನಾವು ಧರ್ಮದ ಮೇಲೆ ರಾಜಕಾರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಂತಹ ಬಿಜೆಪಿಯವರು, ನಾವು ಒಂದೇ ಸೀಟ್ ಇರ್ಲಿ, ನಾವು ಯಾವುದೇ ಕಾರಣಕ್ಕೂ ಈ ಶಕ್ತಿ ರಾಜಕಾರಣದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದ ಬಿಜೆಪಿಯ ಮುಖಂಡರು ಈಗ ಎಷ್ಟು ಮಟ್ಟಿಗೆ ದಾರಿ ತಪ್ಪಿದ್ದಾರೆ ಅನ್ನೋದನ್ನ ಹೇಳ್ಬೇಕಿತ್ತು. ಅದು ಬರೀ ಜನಾರ್ದನ ರೆಡ್ಡಿ ಅವರ ವಿರುದ್ಧದ ಹೋರಾಟ ಮಾತ್ರ ಆಗಿರ್ಲಿಲ್ಲ. ಜನಾರ್ದನ ರೆಡ್ಡಿ ಅವರಂತ ಅವ್ರನ್ನ ನಿಲ್ಲಿಸ್ಕೊಂಡು ಸದನದಲ್ಲಿ ಇಷ್ಟೆಲ್ಲ ತೊಡೆತಟ್ಟುವಂತಹ ಮತ್ತು ಯಾವುದು ಇದು ಸದನಕ್ಕೆ ವಿರುದ್ಧವಾದಂತಹ ನಡವಳಿಕೆಗಳನ್ನ ತೋರಿಸ್ತಾ ಇದಾರಲ್ಲ, ಇದನ್ನ ವಿರೋಧಿಸಿ ಇಡೀ ರಾಜ್ಯದ ಜನತೆಗೆ ಸಂದೇಶ ಕೊಡ್ಬೇಕಾಗಿ ಸಿದ್ದರಾಮಯ್ಯನವರು. ಅದ್ರಲ್ಲಿ ಅವರು ಸಫಲರಾದ್ರು. ಇಡೀ ರಾಜ್ಯದ ಜನತೆ ಕಾಂಗ್ರೆಸ್ ಪರವಾಗಿ ನಿಲ್ತು. 19 ಇಸ್ವಿನಲ್ಲಿ ಅವರು ಗೆಲ್ಲೋದಕ್ಕೆ ಅದು ಕಾರಣ ಆಯ್ತು. ಮೇಕೆದಾಟು ಯೋಜನೆ ವಿಷಯ ಬಂದಾಗ ಇವ್ರು ಅಧಿಕಾರದಲ್ಲಿ ಇದ್ದೀರಿ, ನಿಮ್ದೇ ಇದು, ನೀವು ಕಾನೂನಾತ್ಮಕವಾಗಿ ಮಾಡ್ಬೇಕಾಗಿರೋ ಹೋರಾಟ ಅದು. ಅದು ಪ್ರತಿಭಟನೆಯಿಂದ ಏನು ಆಗ್ಲಿಲ್ಲ ಅಂತಲ್ಲ, ಜನಕ್ಕೆ ಗೊತ್ತಾಗ್ಬೇಕಾಗಿತ್ತು. ಮೇಕೆದಾಟು ಯೋಜನೆಯಿಂದ ಯಾರ್ಯಾರಿಗೆ ಲಾಭ ಆಗುತ್ತೆ ಅಂತ ಗೊತ್ತಾಗಬೇಕಾಗಿತ್ತು ಹೊರತಾಗಿ ಅದು ಇಡೀ ಜನವನ್ನ ಮತದ ಕಡೆಗೆ ತಿರುಗಿಸುವಂತದ್ದೇನು ದೊಡ್ಡ ಪ್ರಯತ್ನ ಅಲ್ಲ ಅಂತ ಅನಿಸ್ತದೆ. ಫೈನ್. ಇದು ಈಗ ಇಂಥ ವಿಚಾರಗಳಂತ ಬಂದಾಗ, ಈಗ ಯಾರು ಹಿತವರು ಇಬ್ಬರೊಳಗೆ ಅಂತ ರಾಜ್ಯ ಜನ ಕೇಳ್ಕೊಂಡಾಗ, ಹಿತವರು ಅನ್ನೋ ಪ್ರಶ್ನೆ ಬಂದಾಗ ಬಿಜೆಪಿ ಅಬ್ಸರ್ವೇಷನ್ಸ್ ಏನು? ನಿಮ್ಮ ಪಾರ್ಟಿ ಒಂದು ಅಪೋಸಿಷನ್ ಪಾರ್ಟಿ ಏನು ಮಾಡ್ತೀರಿ ಸೆಷನ್ನಲ್ಲಿ? ಯಾರು ಇತ್ತವರು ಅಂತ ಇವರಿಬ್ಬರಲ್ಲಿ ಯಾರು ಇತ್ತವರಲ್ಲ ಸರ್. ನೀವು ಬಂಡೆ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡೆದಿದಂಥದ್ದು, ತನ್ನ ಖಜಾನೆ ತುಂಬಿಸಿದಂಥದ್ದು. ಇವ್ರು ಅಧಿಕಾರ ಬಿಟ್ಕೊಡ್ತಾ ಇರೋರಂತವ್ರು ಬಂಡ್ರು ರಾಜ್ಯದ ಖಜಾನೆ ಖಾಲಿ ಮಾಡಿದವರು, ಅವ್ರು ರಾಜ್ಯದ ಸಂಪತ್ತು ಖಾಲಿ ಮಾಡಿದವರು, ಇವ್ರು ರಾಜ್ಯದ ಖಜಾನೆ ಖಾಲಿ ಮಾಡಿದವರು. ಏನ್ ಏನ್ ಡಿಫ್ರೆನ್ಸ್ ಇಲ್ಲ ಸರ್ ಅದಲ್ಲಿ, ಯಾವ್ದು ಡಿಫ್ರೆನ್ಸ್ ಇಲ್ಲ ಅದಲ್ಲಿ. ನೀವು ಅಧಿಕಾರ ಬಿಟ್ಟೋದಾಗ ಖಜಾನೆ ತುಂಬಿ ತುಳುಕ್ತಾ ಇತ್ತು, ಬಿಟ್ಬಿಟ್ಟೋದಾಗ ಸರ್ಪ್ಲಸ್ ಬಜೆಟ್ ಏನಿದ್ದಂಥದ್ದು ಅದು ಅವರೇ ಶ್ವೇತಪತ್ರ ಹೊಡಿಸ್ಲಿ ಸರ್ ಅಲ್ಲಿ. ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡ್ತೀನಿ, ತುಳುಕಾಡಿ ಚೆಲ್ತಾ ಇತ್ತು ಖಜಾನೆಯಿಂದ. ಮುಖ್ಯಮಂತ್ರಿ ಚಾಲೆಂಜ್ ಮಾಡ್ತೀನಿ ಅದಲ್ಲಿ, ಅಧಿಕಾರ ಬಿಟ್ಟು ಹೋದಾಗ ಸರ್ಪ್ಲಸ್ ಬಜೆಟ್ ಇತ್ತ ಇಲ್ಲ ಇದು ಯಾವ್ದಿತ್ತು ಅಂತ ಅಂದ್ಬಿಟ್ಟು ಸಾಲದ ಬಜೆಟ್ಗಳೇ ಎಲ್ಲ ವರ್ಷ ಇರೋದು. ಇದು ಯಾವ ಸರ್ಪ್ಲಸ್ ಬಜೆಟ್, ಯಾವ ಆದರ್ಶ ರಾಜ್ಯದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಇರ್ಲಿ ಸರ್ ಅದಲ್ಲಿ. ಅಪಾರ್ಟ್ ಫ್ರಮ್ ಡೆಲ್ಲಿ, ನನ್ನ ನಾಲೆಡ್ಜ್ ಇರೋ ಪ್ರಕಾರ ಅವತ್ತು ಎಲ್ಲ ಇದ್ದದ್ದು ಸರ್ಪ್ಲಸ್ ಬಜೆಟ್ ಎಲ್ಲೂ ಇರಲಿಲ್ಲ. ಎಲ್ಲ ಸಾಲದವೆ, 4 ಲಕ್ಷ ಕೋಟಿ, 5 ಲಕ್ಷ ಕೋಟಿ, 6 ಲಕ್ಷ ಕೋಟಿ ಸಾಲದ ಬಜೆಟ್ ಅಲ್ಲಿ ಮಾಡಿರೋದು. ಹೊತ್ತು ಯಾವ ರಾಜ್ಯನೂ ಖಜಾನೆನ ತುಂಬಿಸಿಬಿಟ್ಟು ಇಟ್ಬಿಟ್ಟು ಹೋಗಿರವಲ್ಲ, ಬಂದು ತಿನ್ಕೊಂಡು ಹೋಗ್ರಪ್ಪ ಆರಾಮಾಗಿ ಅಂತ. ಅವ್ರ ಅವಧಿಯಲ್ಲಿ ಎಷ್ಟು ಸಾಲ ಇದೆ ಅಂತ ಅದನ್ನು ಜನ ಚರ್ಚೆ ಮಾಡ್ಬೇಕಾಗತ್ತಲ್ಲ ಸರ್. ಯಾಕಂದ್ರೆ ಯಾವುದೇ ಹೊರೆ ಆಗದೆ ನಾನು ರಾಜ್ಯವನ್ನು ಮುನ್ನಡೆಸಿಕೊಂಡು ಹೋಗುತ್ತೇನೆ, ಬಿಜೆಪಿ 40 ಕಮಿಷನ್ ಅನ್ನು ಆಚೆ ಕಡೆ ತೆಗಿತೇನೆ, ಯಾವ್ದು ಆಗಿಲ್ಲ, ಯಾವ್ದು ಬಗಿಲೂ ಇಲ್ಲ, ತೆಗಿಲೂ ಇಲ್ಲ. ನಿಮ್ಮಿಬ್ರದ್ದು ಕಾಂಬಿನೇಷನ್ ಇದು ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಅವ್ರು 40% ಅಂತ ಹೇಳ್ತಿದ್ರು, ಪೇ ಸಿಎಂ ಅಂತ ಹೇಳ್ತಿದ್ರು, ಅದೇನೋ ಕಿಯೋನಿಕ್ಸ್ ಅಲ್ಲೆಲ್ಲ ಹಗರಣ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರು, ಕೋವಿಡ್ ಹಗರಣ ಆಗ್ತಿದ್ದು ಅಂತ ಹೇಳಿದ್ರು. ಯಾವಾಗಾದ್ರೂ ಸೆಷನಲ್ಲಿ ಜಾಸ್ತಿ ಮಾತಾಡಿದಾಗ 2 ಫೈಲ್ ಆಚೆ ಬರ್ತಾ ಹೋಯ್ತು. ಆಚೆ ಬಂದು ನೋಡಿ, ಕೋವಿಡ್ ಇದೆ, ಕಿಯೋನಿಕ್ಸ್ ಇದೆ, ನಾನು ಇದನ್ನು ಬಿಡಲ್ಲ, 40% ಇದೆ, ಪೇ ಸಿ ಎಮ್ ಇದೆ ಹೇಳ್ತಾರೆ. 2 ದಿನ ಅಷ್ಟೇನೆ ಅದು. ಆಮೇಲೆ ಮತ್ತದೇ ಅವಾಗ ನೀವು ಗಪ್ಚಿಪ್, ಅವರು ಗಪ್ಚಿಪ್. ಸರ್, ವಿ ಚಾಲೆಂಜ್ ದ ಚೀಫ್ ಮಿನಿಸ್ಟರ್ ಸರ್. ಅವ್ರಿಗೆ ಏನಾದ್ರು ಇಫ್ ಹಿ ಹ್ಯಾಸ್ ಎನಿ ಸ್ಟಫ್
ಅಂಡ್ ಇಫ್ ಹಿ ಹ್ಯಾಸ್ ಡೇರ್ ಟು ಅಂತ ನಮ್ಗೆ ಚಾಲೆಂಜ್ ಮಾಡ್ಬೇಕಂತ ಈಗ ಅದೇ let them do it, sir, ನೀವು ಅದಲ್ಲಿ. ಅಧಿಕಾರಕ್ಕೆ ಬಂದಾಗ ಅವ್ರದ್ದೇನೋ ತೆಗೆಯೋದು ಬೇಡ, ಅವ್ರ ಅಧಿಕಾರದಲ್ಲಿದ್ದ ನಿಮ್ದೇನೋ ತೆಗೆಯೋದು ಬೇಡ ಅಂತ ಜನಗಳಿಗೆ ಸುಮ್ಮನೆ ಮಣ್ಣೆ ಹಚ್ಕೊಂಡು ತಿರ್ಗಾಡಿ. ಇವರು ಜನರಿಗೆ ಮಣ್ಣೆರ್ಚ್ ಬಂದಿದಂತದ್ದು 40% ಅಂತ ಅನ್ಬಿಟ್ಟು ಇವಾಗ ಜನರಿಗೆ ಉತ್ತರ ಕೊಡ್ಲಿ ಅದಲ್ಲಿ, Okay. ಜನರಿಗೆ ಉತ್ತರ ಕೊಡ್ ನಾಳೆ ಜನರು ಕೇಳ್ತಾರಲ್ಲ 40% ಅಂತ ಹೇಳಿದ್ರಲ್ಲ, ಯಾವ್ದು ಇದ್ ಮಾಡಿದ್ರ ಅಂತ ಕಳೆದ 2.5 ವರ್ಷದಿಂದ ಯಾವ್ದು ಇಲ್ವಲ್ಲ ಸರ್ ಅದಲ್ಲಿ, ಮಾಡ್ಬೇಕಾಗಿತ್ತಲ್ಲ. ನೀವು ಯಾಕೆ ಈಗ ಮೃದು ಹಿಂದುತ್ವ ಧೋರಣೆಲ್ಲ ಇಟ್ಕೊಂಡಿದ್ದಾರಲ್ಲ, ಡಿ ಕೆ ಶಿವಕುಮಾರ್ ನಮಸ್ತೆ ಸದಾವತ್ಸಲ ಎಲ್ಲ ಹಾಡು ಹೇಳಿದಾರಲ್ಲ, ಕುಂಭಮೇಳ ಈ ಕಡೆ ಜಗ್ಗಿ ವಾಸುದೇವ್ ಅಲ್ಲಿ ಅಮಿತ್ ಶಾ ಅವರೊಂದಿಗೆ ವೇದಿಕೆ ಶೇರ್ ಮಾಡಿರೋದು, ಈಗ ನಿಮ್ಮಿಂದ ಏನೋ ಸಪೋರ್ಟ್ ಇದೆಯಾ ಇವರಿಗೆ ಡಿ ಕೆ ಪರೋಕ್ಷವಾಗಿ? ಖಂಡಿತವಾಗ್ಲೂ ಇಲ್ಲ ಸರ್ ಅಲ್ಲಿ, ಇಲ್ವಾ? ಖಂಡಿತವಾಗ್ಲೂ ಇಲ್ಲ ಸರ್ ಅಲ್ಲಿ. ನೀವು ನಿಮ್ಮ ನಂಬರ್ ಅವ್ರಿಗೆ ಹತ್ರ ಇರೋ ಸ್ವಲ್ಪ ನಂಬರ್ ಆ ಕಡೆ ಈ ಕಡೆ ಮ್ಯಾಚ್ ಮಾಡಿ ಅವ್ರ ಸಂಪ್ರದಾಯ ಅವ್ರೇನಿರ್ತೋ ಅವ್ರು ಫಾಲೋ ಮಾಡ್ತಾರೆ ಅದರಲ್ಲಿ. ಅದು ಅವರ ವೈಯಕ್ತಿಕವಾಗಿದ್ದಂಥದ್ದು, ನಮಗೂ ಅವ್ರಿಗೆ ಯಾವ್ದು ಇಲ್ಲ ಸರ್. ಬಾಹ್ಯ ಬೆಂಬಲ ಯಾವ ಬಾಹ್ಯನೂ ಇಲ್ಲ, ಅಂತರನೂ ಇಲ್ಲ ಸರ್ ಅದಲ್ಲಿ. ಓಕೆ, ವಿ ಆರ್ ಮೀನ್ಸ್ ವಿ ವಿಲ್ ವೇಟ್ ಫಾರ್ 2028. ಹಾಫ್ ಬಿಜೆಪಿಯನ್, 20% ಬಿಜೆಪಿಯನ್, 30% ಬಿಜೆಪಿಯನ್. ಸರ್ ಅವ್ರಿಗೆ ಆ ತರ ಧೈರ್ಯ ಇದ್ದಿದ್ರೆ ಹಿಂದುತ್ವ ಬಿಜೆಪಿಯನ್, ಅವ್ರಿಗೆ ಆ ತರದ್ದು ಯೂನಿಫಾರ್ಮ್ ಇಂದ ಕಾಂಗ್ರೆಸ್, ಮನಸ್ಸಿಂದ ಬಿಜೆಪಿ, ಇದರ ಏನು ಕನ್ಸಿಡರ್ ಆಗಲ್ವಾ? ವಿ ಆರ್ ಡಿಸ್ಟೆನ್ಸ್ ಫಾರ್ ಅವೇ ಫ್ರಮ್ ಹಿಮ್ ಸರ್. ಓಕೆ, ವಿ ಆರ್ ಡಿಸ್ಟೆನ್ಸ್ ಫಾರ್ ಅವೇ ಫ್ರಮ್. ನಾವ್ ಹೇಳುವಂತದ್ದು ನಿಮ್ಗೆ ಅಧಿಕಾರ ಇಲ್ಲ ಅಂದ್ರೆ ಇವತ್ತು ನಾವು ಚುನಾವಣೆ ವೇದಿಕೆಗಳನ್ನ ಪಕ್ಕದಲ್ಲೇ ಕೂತಿದ್ರಲ್ರಿ, ಅದಕ್ಕೆ ಕೇಳಿದೆ ನಾನು. ಪಕ್ಕದಲ್ಲೇ ಕೂತಿರ್ತೀರಿ, ಡಿಸ್ಟೆನ್ಸ್ ಅಂತೀರಿ ನೀವು. ಸರ್ ಇದು ರಾಜಕೀಯ ವ್ಯವಸ್ಥೆನಲ್ಲಿ ಅಂದಾಗ ಸ್ಟೇಟ್ ಅಂಡ್ ಸೆಂಟ್ರಲ್ ಅಂತಾಗ ಕುತ್ಕೋಬೇಕಾಗುತ್ತೆ ಸರ್, ಸಮಸ್ಯೆಗಳ ಕೇಳ್ಕೋಬೇಕಾಗತ್ತೆ, ಇಲ್ಲ ಪರಿಹಾರ ಕೊಡಬೇಕಾಗತ್ತೆ. ಸೊ ಅದ್ರಲ್ಲಿ ಏನು ವ್ಯತ್ಯಾಸ ಇರಲ್ಲ ಸರ್ ಅದಕ್ಕೆ. ಫೈನ್ ನಾನು ಫೈನಲ್ ನಿಮ್ ಕೇಳಿ ಕೇಶವ್ ಅವರೇ, ಇಂಥ ಒಂದು ಹೋರಾಟಗಳು ಅಥವಾ ಜಗ್ಗಾಟಗಳು, ಇದು ಒಬ್ಬ ವ್ಯಕ್ತಿ ನೆಕ್ಸ್ಟು ಆಯ್ತಪ್ಪ ಈ ಟರ್ಮ್ ಮುಗಿದು ಹೋಯಿತು, ಈ ಟರ್ಮ್ ಮುಗಿದ ಮೇಲೆ ಮತ್ತೆ CM ವಿಚಾರ ಪ್ರಸ್ತಾಪ ಬಂದರೆ ಅವಾಗ ನನ್ನ ಹೆಸರೇ ಹೇಳಬೇಕು. ಈಗ ನೋಡಿ ಚೆಕ್ ಮಾಡ್ಕೊಳ್ಳಿ ನೀವು, ಸಿದ್ದರಾಮಯ್ಯನವರು ಬಿಟ್ಟರೆ ಇಡೀ ಸ್ಟೇಟ್ ಚರ್ಚೆ ಮಾಡ್ತಿರೋದು ಡಿ ಕೆ ಚರ್ಚೆ ಮಾಡ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಸತೀಶ್ ಜಾರಕಿಹೊಳಿ ಹೆಸರು ಬಂತು, ಎಷ್ಟರ ಮಟ್ಟಿಗೆ ಖರ್ಗೆ ಅವ್ರದ್ದು ಬಂತು, ಪರಮೇಶ್ವರ್ ಅವ್ರದ್ದು ಬಂತು, ಯಾರೋ ಹೇಳ್ಕೊತಾರೆ, ರಾಯರೆಡ್ಡಿನೂ ಹೇಳ್ಕೊಬಿಟ್ರು ನಾನು ಆಕಾಂಕ್ಷಿನೇ, ನಾನು ನನಗೆ ಆಸೆ ಪಡಬಾರ್ದ ಅಂತ ಹೇಳಿ. ಆದರೆ ಇದನ್ನು ಎಸ್ಟಾಬ್ಲಿಷ್ ಮಾಡೋ ಸಲುವಾಗಿ ಇಷ್ಟೆಲ್ಲ ಮಾಡ್ತಿರೋದ ಡಿ ಕೆ ಶಿವಕುಮಾರ್ ಅವರು. ಹೌದು, ಇದು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅವ್ರು ಇಷ್ಟೆಲ್ಲ ರೇಸಲ್ಲಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ನಾನೇ ಇರೋದು ಅಂತ ಪ್ರೂವ್ ಮಾಡೋಕ್ಕೆ. ಹೌದು, ಅದನ್ನು ಏನಕ್ಕೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಅದು ಅನಿವಾರ್ಯತೆಯೂ ಇದೆ. ಏನಕ್ಕಂತಂದರೆ ಈ ಹಿಂದಿನ ಇತಿಹಾಸನ ನೋಡ್ಕೊಳ್ತಾ ಹೋದರೆ, ಈ ಹಿಂದೆ ಒಂದ್ಸತಿ ರಾಜ್ಯಾಧ್ಯಕ್ಷ ಆಗಿದ್ದಾಗ ಪರಮೇಶ್ವರ್ ಅವರು MLA ಸೋತೋದ್ರು ಅನ್ನೋ ಒಂದು ಕಾರಣದಾಗಿ ಅವತ್ತಿನ ದಿವಸ ಗೆದ್ದಿದ್ದರೆ ಅವತ್ತಿನ ದಿವಸ ಅವರೇ ಚೀಫ್ ಮಿನಿಸ್ಟರ್ಗೆ ಮೇನ್ ಕಂಟೆಂಡರ್. ಅದಾಗಿದ್ದಾದ್ಮೇಲೆ ಪರಮೇಶ್ವರ್ ಅವರು ಎಲ್ಲೂ ನಾನು CM ಕ್ಯಾಂಡಿಡೇಟ್ ಇವತ್ತಾಗ್ಲಿ ಎಷ್ಟು ಸೀರಿಯಸ್ ಆಗಿದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಜವಾಗ್ಲೂ ಸೀರಿಯಸ್ ಆಗಿದ್ದು ಬಿಟ್ರಾ CM ಹುದ್ದೆ ನಾನು ಹಿಡಿಲೇಬೇಕು ಅನ್ನೋ ಜಿದ್ದಲ್ಲಿ ಇದ್ರೆ ಕ್ಷೇತ್ರ ಉಳಿಸ್ಕೊಳ್ಳೋದೇ ಕಷ್ಟ ಅಂತ ಓಡಾಡ್ಬಿಟ್ರು ಅವರು. ರಾಜ್ಯ ಏನಪ್ಪ ಮಾಡ್ತಾರೆ, ಇವರು ಅಷ್ಟು ಪಟ್ಟಾಗ ಹಿಡ್ಕೊಂಡು ನಾನು ಅವ್ರು ಹೋಗಿದ್ದಾದ್ರೆ ನೆಕ್ಸ್ಟ್ ನನ್ನ ಹೆಸರೇ ಬರಬೇಕು ಅಂತೇಳಿ ಇವ್ರು ಪಟ್ಟಾಗ ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲಿನ ಈ ಹಗ್ಗ ಜಗಾಟ ನೋಡ್ತಿರೋದು ಏನಂತಂದ್ರೆ, ಈ ಗಂಡ ಹೆಂಡತಿ ಜಗಳಲ್ಲಿ ಕೂಸು ಬಡವಾಯ್ತು ಅಂತ ಇವರಿಬ್ರು ಜಗಳಾಟದಲ್ಲಿ ರಾಜ್ಯದ ಅಭಿವೃದ್ಧಿ ಕಡೆನೇ ಗಮನ ಇಲ್ದಂಗೆ ಆಗೋಗಿದೆ. ರಾಜ್ಯ ರೈತರ ಸಮಸ್ಯೆ ಬಗೆಹರಿಸೋರು ಇಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಈಗ ಏನೋ 29-30 ಆಗುತ್ತೇನೋ ಅಂತ ಅಂತಿದಾರಲ್ಲ, ಅದು ಆಗ್ಬಿಟ್ರೆ ಒಳ್ಳೇದೊಂದು ನಾವು ಅನ್ಕೋತೀವಿ. ಅಟ್ಲೀಸ್ಟ್ ಏನಾದ್ರು ಅಭಿವೃದ್ಧಿ ಕಡೆ ಮುಗಿದೋಗ್ಲಿ ಅಂತ. ಯಾಕಂದ್ರೆ ಈಗ ನೋಡಿ, ಇದು ನಂಬರ್ಸ್ ಗೇಮ್ ರಾಜಕೀಯದಲ್ಲಿ. ಹಂಗೆ ಏನೇ ಇದ್ರು ಇನ್ನೊಂದು 2.5 ವರ್ಷ ಕಾಂಗ್ರೆಸ್ ಸರ್ಕಾರನೇ ಇರುತ್ತೆ. ಸಿದ್ದರಾಮಯ್ಯ ಆಗ್ತಾರೋ, DK ಆಗ್ತಾರೋ, ಇನ್ನು 3ನೇವ್ರು ಆಗ್ತಾರೋ, ಏನಿದ್ರು ಕಾಂಗ್ರೆಸ್ ಸರ್ಕಾರ ಇರುತ್ತೆ. ಸರಳ ಬಹುಮತ ಇದೆ, ಇವರೊಂದು ಕೈ ನೋಡ್ತಾರೆ. ಎದುರು ಹೇಳ್ತಿದ್ರು ನಾವು ಅವರಿಂದ ಬಹಳ ದೂರ ಅಂತ. ನೆನ್ನೆ ಸದಾನಂದ ಗೌಡರು ಸ್ಟೇಟ್ಮೆಂಟ್ ನೋಡ್ಬೇಕಾಯ್ತು. ಹೈಕಮಾಂಡ್ ಹೇಳಿದ್ರೆ ನಾವು ಬೆಂಬಲ ಕೊಡ್ತೀವಿ, ಬಾಯ ಬೆಂಬಲ ಅಂತ ಸದಾನಂದ ಗೌಡರು ಓಪನ್ ಆಗಿ ನೆನ್ನೆ ಹೇಳಿದ್ದಾರೆ. ಇವರು ಇವತ್ತಿನ ದಿವಸ ಇಲ್ಲ, ನಮಗೂ ತಗೊಂಡಂಗಿಲ್ಲ ಬಿಡಿ ಪಾರ್ಟಿ ಅವರು. ಥ್ಯಾಂಕ್ ಯು ಯದು ಕುಮಾರ್ ಅವರೇ, ಥ್ಯಾಂಕ್ ಯು ಕೇಶವ್ ಅವರೇ, ಥ್ಯಾಂಕ್ ಯು CK ಮಹೇಂದ್ರ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ವೆಯ್ಟ್ ಮಾಡೋಣ, ಈ ವಾರಾಂತ್ಯಕ್ಕೆ ಏನೋ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಯಾಕೆಂದರೆ ಸೆಷನ್ ಬಂದ್ಬಿಡುತ್ತಲ್ಲ ಆಮೇಲೆ ಅದರ ಮುಂದಿನ ವಾರಕ್ಕೆ. ಸೊ ಹಾಗಾಗಿ ಆ ವಿಚಾರದಲ್ಲಿ ಪಕ್ಷ ನಿರ್ಧಾರಕ್ಕೆ ಬರಬಹುದಾ, ಇದರಲ್ಲಿ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತಾನ, ಅಥವಾ DK ಶಿವಕುಮಾರ್ ಅವ್ರನ್ನ ಸೇಮ್ ಮಾಡ್ತಾರೆ ಅಂತಾನ, ಅಥವಾ ಏನು ಹೊಸ ನಿರ್ಧಾರ ಏನಿರುತ್ತೆ ಅಂತ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ.